ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚರಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ತಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನಃ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಿನ್ನೆ ನಾವು ನೃಗನ ಕಥೆಯನ್ನು ನೋಡಿದೆವು. ಇದನ್ನ ರಾಮ ಲಕ್ಷ್ಮಣನಿಗೆ ಹೇಳಿದ್ದು ಯಾಕೆ? ಸೀತೆಯನ್ನ ಬಿಡುವ ಗಡಿಬಿಡಿಯಲ್ಲಿ 4 ದಿವಸ ರಜೆ ಹಾಕಿಬಿಟ್ಟಿದ್ದೇನೆ ಅರಮನೆಯ ಕೆಲಸಗಳಿಗೆ, ದೇಶದ ಕೆಲಸಕ್ಕೆ. ಅದರಿಂದ ನೀನು ಬೇಗ ಆ ಉಳಿದಿರುವ ಪೆಂಡಿಂಗ್ ಫೈಲ್ಸ್ ಅಂತೇನಿದೆ, ಇವತ್ತು ಭಾರತದಂತಹ ದೇಶದಲ್ಲಿ ಬಹಳ ರೆಟ್ಟೇಪಿಸಮ್ ಅಲ್ವೇ? ಭಾರತದಂತಹ ದೇಶದಲ್ಲಿ, ಎಲ್ಲ ದೇಶದಲ್ಲಿಯೂ ಕೂಡ ಗೌರ್ನಮೆಂಟ್ ವರ್ಕ್ ಅಂತಂದ್ರೆ ಅದು ನಿಧಾನವಾಗಿ ಹೋಗುತ್ತೆ. ಅಂಥದ್ದು ರಾಮ ನೋಡಿ 4 ದಿವಸ ಸೀತೆಯನ್ನು ಬಿಡುವ ಗಡಿಬಿಡಿ, ವೈಯಕ್ತಿಕವಾದ ಕಾರಣಗಳಿಂದ 4 ದಿವಸ ರಜೆ ಹಾಕಿಬಿಟ್ಟಿದ್ದೇನೆ, ಅದರಿಂದಾಗಿ ಬೇಡ, ಎಲ್ಲ ಕೆಲಸಗಳಾಗಬೇಕು, ಪೆಂಡಿಂಗ್ ಇದ್ದಿದ್ದನ್ನೆಲ್ಲ ಮುಗಿಸಿ ಅಂತ ಅವನು ಹೇಳಿದ್ದು. ಅದಕ್ಕೆ ಈ ಕಥೆ ಹೇಳಿದ. ಒಂದು ಅಪಾಯಿಂಟ್ಮೆಂಟ್ ಸರಿಯಾಗಿ ಸಿಗದೆ ಹೋದರೆ ಒಬ್ಬ ರಾಜನ ಮೇಲೆ ಯಾವ ಪರಿಣಾಮ ಆಗಬಹುದು ಅಂತ. ಅದಾದ ಮೇಲೆ ಲಕ್ಷ್ಮಣ ಕೇಳಿದ, ಯೋ ಈ ಕಥೆ ನನಗೆ ಬಹಳ ತೃಪ್ತಿ, ಆಶ್ಚರ್ಯ ನೀಡುತ್ತಾ ಇದೆ. ಮೃಗನ ಕಥೆ ಅದು ಏನಂತ ತೀರ್ಮಾನ ಆಯ್ತು ಅನ್ನೋ ವಿಷಯ. ಏನ್ ತೀರ್ಮಾನ ಆಯ್ತು? ಬ್ರಾಹ್ಮಣರು ತೀರ್ಮಾನ ಮಾಡ್ಲೇ ಇಲ್ಲ. ಅದು ಆ ತೀರ್ಮಾನ ಆಗ್ಲಿಲ್ಲ. ಶಾಪ ಹಾಕಿ ಹೋದ್ರು ಶಾಪ ಪರಿಣಾಮ ಆಯ್ತು. ಅದು ಶಾಪ ಈ ರೀತಿ ಬಿದ್ದಿದೆ ಅಂತ ಹೇಳಿದ್ದೆ. ಅವನು ಮುಟ್ಟಿಸಿ ಅವನಿಗೆ ಮೃಗನಿಗೆ ಹೇಳಿದ್ದಾದ್ರೆ ಅವರೇ ಆ ಬ್ರಾಹ್ಮಣರು. ಅವ್ನು ಓಡ್ಕೊಂಡು ಬಂದಲ್ಲ ಮತ್ತೆ. ಅವ್ರು ಶಾಪ ಹಾಕಿದಾರೆ ಅಂತ ಯಾರೋ ಹೇಳಿದ್ರು, ಓಡಿಕೊಂಡು ಬಂದ. ಆಮೇಲೆ ಅವರು ಪ್ರತಿಶಾಪವನ್ನು ಹೇಳಿದ್ರು, ಶಾಪ ಹೀಗಾಗತ್ತೆ ಅಂತ. ಲಕ್ಷ್ಮಣೇನೈವ ಮುಕ್ತಸ್ತು ರಾಮ ಇಕ್ಷ್ವಾಕುನಂದನಃ ಕಥಾಂ ಪರಮಧರ್ಮಿಷ್ಠಾಂ ವ್ಯಾಹರ್ತಮುಪಚಕ್ರಮೇ. ಹೀಗೆ ಲಕ್ಷ್ಮಣ ಕಥೆಯನ್ನು ಹೇಳಿ ಅಂತ ಕೇಳಿದಾಗ ಇನ್ನಷ್ಟು ಕಥೆಯನ್ನು ಹೇಳಿ ಅಂತಂದ. ಅವಾಗ ಒಂದು ಅಪಾಯಿಂಟ್ಮೆಂಟ್ ಸಿಗದೆ ಹೋದರೆ, ರಾಜರು ತಮ್ಮ ಅಪಾಯಿಂಟ್ಮೆಂಟ್ ಅನ್ನು ಕೊಡದೆ ಹೋದರೆ ಏನೇನಾಗತ್ತೆ ಸಮಸ್ಯೆ ಅಂತ. 4 ದಿನ ಇದು ಗ್ಯಾಪ್ ಬಂದಿದ್ದಕ್ಕೆ ಅವನು ಅದನ್ನ ಹೇಳಿದ್ದ. ಇನ್ನೂ ಹೇಳದ ಕಥೆಯನ್ನ ಇನ್ನೂ ಇದೆ. ಈ ತರದ್ ಇನ್ನೊಂದು ಕಥೆ ಇದೆ. ಏನು? ಆಸೀದ್ ರಾಜ ನಿಮಿರ್ನಾಮ ಇಕ್ಷ್ವಾಕೂಣಾಂ ಮಹಾತ್ಮನಾಂ. ರಾಮ ಹೇಳ್ತಾ ಇದ್ದಾನೆ, ಇಕ್ಷ್ವಾಕು ವಂಶದಲ್ಲಿ ನಿಮೀಂತ ಒಬ್ಬ ರಾಜ ಇದ್ದ, ಪರಮಧರ್ಮಿಷ್ಠ. ಇಕ್ಷ್ವಾಕುವಿನ 12ನೆಯ ಮಗ. ಪುತ್ರೋ 12ಮೋ ವೀರ್ಯೇ. ಅವನು ಏನು ಮಾಡಿದ? ಚಂದ ಆಳ್ತಾ ಇದ್ದ. ವೈಜಯಂತ ಅಂತ ಆ ಒಂದು ಊರಿನ ಹೆಸರು. ತಸ್ಯ ಬುದ್ಧಿ ಸಮುತ್ಪನ್ನ ನಿವೇಶ್ಯ ಸುಮಹಾಪುರಂ ಯಜೇಯಂ ದೀರ್ಘ ಸತ್ರೇಣ ಪಿತು ಪ್ರಹ್ಲಾದಯನ್ಮನಃ. ಅವನಿಗನ್ನಿಸಿತು, ನಮ್ಮ ತಂದೆ ಇಕ್ಷ್ವಾಕು ಅವರಿಗೆ ಯಾಗ ಮಾಡಿದ್ರೆ ಸಂತೋಷ ಆಗತ್ತೆ, ದೀರ್ಘ ಸತ್ರ, ಬಹಳ ಕಾಲ ಮಾಡುವ ಯಾಗವೊಂದನ್ನು ಮಾಡೋಣ ಅಂತ. ತತಪ್ಪಿತರಮಾ ಮಂತ್ರಿಯ ಇಕ್ಷ್ವಾಕುವಿನ ಹತ್ತಿರ ಹೋಗಿ ಕೇಳಿದ. ಅದಕ್ಕೆ
ಅವರು ವಸಿಷ್ಠರ ಹೆಸರು ಹೇಳಿದ್ರು. ವಸಿಷ್ಠಂ ವರಯಾಮಾಸ ಪೂರ್ವಂ ಬ್ರಹ್ಮರ್ಷಿ ಸತ್ತಮಂ. ಆದರೆ ಅವರೇನು ಮಾಡಿದ್ರು ವಸಿಷ್ಠರು, ಇಲ್ಲ ನಾನು ಇಂದ್ರನದ್ದೊಂದು ಪೌರೋಹಿತ್ಯ ಇದೆ, ಅದನ್ನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ಅಲ್ಲಿ ತನಕ ಒಂದು ಸ್ವಲ್ಪ ತಡೆ ಎಂದರು. ಹೋದ್ರು ಇಂದ್ರನ ಪಟ್ಟಣಕ್ಕೆ. ಇವ್ರು ನೋಡಿದ ದೇವಮಾನ ಯಾವಾಗ ಬರ್ತಾರೋ ಏನೋ. ಸ್ವಲ್ಪ ಹೊತ್ತು ಅಂದರೆ ನಮ್ಗೆ ಎಷ್ಟು ವರ್ಷವೋ, ಅದೊಂದು ತಮಾಷೆ ಉಂಟಲ್ಲ ಮಾರ್ಯಾರೆ. ದೇವರೇ 1 ಕೋಟಿ ನಿನ್ನ ಪಾಲಿಗೆ ಎಷ್ಟು ಅಂದಂತೆ, 1 ಪೈಸಾ ಅಂತ. ಸರಿ 1 ಪೈಸಾ ಕೊಡು ಅಂದಂತೆ ಭಕ್ತ. ಅದಕ್ಕೆ ದೇವರು 1 ನಿಮಿಷ ತಡಿ ಎಂದಂತೆ. ಅದರಿಂದಾಗಿ ಕಾಲ ಅನ್ನೋದು ಸಾಪೇಕ್ಷ ಅಲ್ವೇ. ಇವರು ದೇವತೆಗಳ ನಾಡಿಗೆ ಹೋಗಿದ್ದಾರೆ ವಸಿಷ್ಠರು, ಯಾವಾಗ ಬರ್ತಾರೋ ಏನೋ ಅದನ್ನ ಅಲ್ಲೇ ಬಿಟ್ಟು ಸೀದಾ ಬಂದು ಅತ್ರಿಗಳ ಹತ್ತಿರ ಹೀಗೆ ಯಾಗ ಮಾಡಿಸ್ಬೇಕು. ಆಯಿತು ಅಂದ್ರು. ಯಾಗ ಮುಗಿತಾ ಬಂದಿದೆ. ಯಾಗದಲ್ಲಿ ಇಡೀ ನಿದ್ರೆಗೆಟ್ಟು ಇದ್ದಾನೆ. ನಿದ್ರೆಗೆಟ್ಟು ಅವನಿಗೆ ನಿದ್ರೆ ಮಾಡದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಪರಿಸ್ಥಿತಿಗೆ ಬಂದಿದ್ದಾನೆ. ಅವಾಗ ವಸಿಷ್ಠರು ಬಂದರು. ಇಂದ್ರನ ಯಾಗ ಮುಗಿಸಿ ನೋಡ್ತಾರೆ, ಯಾಗ ಆಗಿದೆ. ಅತ್ರಿಗಳನ್ನ ಬೇಡಿಕೊಂಡು ಪೌರೋಹಿತ್ಯದಲ್ಲಿ ನೇಮಿಸಿಕೊಂಡು ಯಾಗ ಆಗಿದೆ. ಆಗ ಸಿಟ್ಟು ಬಂತು. ವೃತೋಹಂ ಪೂರ್ವಮಿಂದ್ರೇಣ ಅಂತರಂ ಪ್ರತಿಪಾಲಯ ಅನಂತರಂ ಮಹಾವಿಪ್ರೋ ಗೌತಮ ಪ್ರತ್ಯಪೂರಯತ್. ವಸಿಷ್ಠರಿಗೆ ಏನು ಮಾಡಿದ್ರು, ಇಂದ್ರಯಜ್ಞವನ್ನು ಮಾಡಿಸಿ ಬಂದರು. ಬರ್ತಾರೆ, ಆಗೋಗಿದೆ. ಸಿಟ್ಟು ಬಂತು. ಬಂದಾಗ ರಾಜನ ಹತ್ತಿರ ಕೇಳಬೇಕು, ಯಾಕೆ ನಾನು ಬರ್ತಾ ಇರಲಿಲ್ವಾ? ಮೊದಲು ನನ್ನನ್ನ ಪೌರೋಹಿತ್ಯಕ್ಕೆ ಆರಿಸಿಕೊಂಡು ನನಗೆ ವಿಷಯವನ್ನೇ ತಿಳಿಸದೆ ಅನುಮತಿಯನ್ನು ಕೇಳದೆ ಬೇರೆಯವರ ಹತ್ರ ಮಾಡಿಸಿದ್ದೀಯ ಯಾಗವನ್ನ. ತಪ್ಪು ಮಾಡಿದ್ದೀ. ಈ ತಪ್ಪು ಯಾಕೆ ಮಾಡಿದ್ದು ಅಂತ ಹೇಳಿ ಕೇಳಲಿಕ್ಕೆ ಅಂತ ಹೋದ್ರು. ಸರಾಜ್ಞೋದರಚನಾಕಾಂಕ್ಷಿ ಮುಹೂರ್ತಂ ತಮುಪಾವಿಚತ್. ಸರಿ, ಒಂದು ರಾಜನ ಸೀದಾ ಹೋಗ್ಲಿಕ್ಕಾಗಲ್ವಲ್ಲ. ರಾಜನ ದ್ವಾರಪಾಲಕರೋ ರಾಜನ ಪಿಎಗಳನ್ನು ಒಂದು ಸ್ವಲ್ಪ ತಡೀರಿ ಅಂದ್ರು, ಒಂದು ಸ್ವಲ್ಪ ಕಾಯಿರಿ ಅಂದ್ರು. ಆ ಸ್ವಲ್ಪ ಎಷ್ಟೊತ್ತೋ ಅಂತ ಟೈಮ್ ಇಡೀ ದಿವಸ ಮುಗಿದೋಯ್ತು. ಬೆಳಗ್ಗೆ ಹೋಗಿದ್ದು ಪ್ರಾಯ ಒಂದು 10 ಗಂಟೆ ಅಷ್ಟೊತ್ತಿಗೆ ಹೋಗಿರ್ತಾರೆ ಅಂತ ಇಟ್ಕೊಳ್ಳೋಣ. 5 ಗಂಟೆ ಆದರೂ ಅಪಾಯಿಂಟ್ಮೆಂಟ್ ಇಲ್ಲ. ಸಿಟ್ಟು ಬಂತು. ಅಷ್ಟೊತ್ತಿಗೆ 5 ಆಯಿತು, 6 ಆಯಿತು, 7 ಆಗ್ತಾ ಇರಬೇಕಾದ್ರೆ ನಿಮಗೆ ಅಪಾಯಿಂಟ್ಮೆಂಟ್ ಸಿಕ್ಕಿತು ಅಂದ್ರೆ ಇವ್ರು ನುಗ್ಗಿದ್ದು. ತಥೋ ಮನ್ಯುರ್ವಸಿಷ್ಠಸ್ಯ ಪ್ರಾದುರಾತೀನ್ ಮಹಾತ್ಮನಃ ಅದರಚನೇನ ರಾಜರಚೇ ವ್ಯಾಹರ್ತುಮುಪಚಕ್ರಮೇ. ಸಿಗಲೇ ಇಲ್ಲ. ಅದರಚನೇನ ರಾಜರಚೇ. ಸೀದಾ ಓಡಿದ್ರು. ಓಡಿ ಅವನು ಎದುರುಗಡೆ ನಿಂತರು. ಎದುರುಗಡೆ ನಿಂತರೆ ಅವನಿಗೆ ಜೋರು ನಿದ್ರೆ, ತಡಿಲಿಕ್ಕೆ ಆಗ್ತಾ ಇಲ್ಲ. ಅವನಿಗೆ ಏನು ಮಾತಾಡ್ತಾ ಇದೆ, ಇವ್ರು ಯಾಕೆ ಬಂದಿದ್ದಾರೆ ಅದು ಗೊತ್ತಾಗದಷ್ಟು ನಿದ್ರೆ. ನಿದ್ರೆಯೋ ನಿದ್ರೆ. ಯಸ್ಮಾತ್ವಮನ್ಯಂ ವೃತವಾನ್ ಮಾಮವಜ್ಞಾಯ ಪಾರ್ಥಿವ ಚೇತನೇನ ವಿನಾಭೂತೋ ದೇಹಸ್ಥೆ ಪಾರ್ಥಿವೈಷ್ಯತಿ. ಸಿಟ್ಟು ಮಾಡಿಕೊಂಡು ನೀನು ಬದುಕಿರು, ನಿನ್ನ ದೇಹ ಇಲ್ಲದಂತಾಗಲಿ ಶಾಪ ಕೊಟ್ಬಿಟ್ರು. ನೀನು ಬದುಕಿರೋ, ನಿನ್ನ ದೇಹ ಇಲ್ಲದಂತಾಗಲಿ ಅಂತ. ಏನು ವಿಚಿತ್ರ ಶಾಪ. ಅದೇನು ಅವ್ರ ಬಾಯಲ್ಲಿ ಹಾಗೆ ಬಂತೋ, ದೇವರ ಹಾಗೆ ನುಡಿಸಿದನೋ. ತತ ಪ್ರಬುದ್ಧೋ ರಾಜಾತು ಶ್ರುತ್ವಾ ಶಾಪ ಮುದಾಹೃತಂ ಬ್ರಹ್ಮಯೋನಿ ಮಥೋ ವಾಚ ಸ ರಾಜ ಕ್ರೋಧ ಮೂರ್ಛಿತ. ಆಗ ಅವನಿಗೆ ಈ ಶಾಪ ಕೇಳಿದ ಕೂಡಲೇ ನಿದ್ರೆ ಎಲ್ಲ ಒರಸಿ ಬಿಸಾಕಿದ ಹಾಗಾಯಿತು. ದೊಡ್ಡ ಎಚ್ಚರ ಮಾಡಿಕೊಂಡು ಕೇಳಿದ. ಅಜಾನತಶ್ಚಯಾನಸ್ಯ ಕ್ರೋಧೇನ ಕಲುಷೀಕೃತ ಉಕ್ತವಾನ್ ಮಮ ಶಾಪಾಗ್ನಿಂ ಯಮದಂಡಮಿವಾಪರಂ. ಅಲ್ಲಪ್ಪ, ಪ್ರಜ್ಞೆನೇ ಇಲ್ಲದೆ ಮಲಗಿರ್ತಾನೆ. ಅವನ ಹತ್ರ ಮಾತನಾಡಲಿಕ್ಕೆ ಅಂತ ಬಂದು ಅವನು ಏನ್ ಮಾತಾಡ್ತಾ ಇದ್ದೇನೆ ಅನ್ನೋದನ್ನು ತಿಳಿಸದೇನೆ ನೀನು ಶಾಪ ಕೊಟ್ಟಿದ್ಯಲ್ಲ, ತಗೋ ನಿನಗೂ ಕೂಡ ಶಾಪ ಕೊಡ್ತೇನೆ. ತಸ್ಮಾತ್ ತವಾಪಿ ಬ್ರಹ್ಮರ್ಷೇ ಚೇತನೇನ ವಿನಾಕೃತಃ ದೇಹಸ್ಥ ಸುಚಿರ ಪ್ರಖ್ಯೋ ಭವಿಷ್ಯತಿ ನತಂಚಯ. ನಿನಗೂ ಹಾಗೆ ಆಗಲಿ ಅಂತ ಶಾಪ ಕೊಟ್ಟರು.
ಮೊದಲು ವಸಿಷ್ಠರು ನಿಮಗೆ ಶಾಪ ಕೊಟ್ಟರು. ನಿಮಿ ಏನ್ ಮಾಡಿದ? ವಸಿಷ್ಠರಿಗೆ ಶಾಪ ಕೊಟ್ಟ. ಈ ಶಾಪ ಬ್ರಾಹ್ಮಣರಿಗೆ ಮಾತ್ರ ಅಲ್ಲ ಕೊಡ್ಲಿಕ್ಕೆ ಬರೋದು, ಎಲ್ಲರಿಗೂ ಕೊಡ್ಲಿಕ್ಕೆ ಬರತ್ತೆ. ಇತಿ ರೋಚವಚಾದುಭೌ ತದಾನೀಂ ಅನ್ಯೋನ್ಯಂ ಕ್ಷಪಿತೌ ನೃಪ ವಿಪ್ರೇಂದ್ರೌ ಸಹಸೈವ ಬಭೂವತುರ್ವಿದೇಹೌ ತತ್ತುಲ್ಯಾಧಿಗಮ ಪ್ರಭಾವವಂತೌ. ಇಬ್ಬರು ಸಮಾನವಾದ ಪ್ರಭಾವವನ್ನು ಹೊಂದಿದ್ದಾರೆ, ಆದ್ದರಿಂದ ಕೂಡಲೇ ದೇಹ ಬಿಟ್ಬಿಟ್ರು ಅನ್ನುವಲ್ಲಿಗೆ ಪಂಚಪಂಚಾಶ ಸರ್ಗ. ರಾಮನ ಮಾತನ್ನ ಕೇಳಿದ. ಹೌದಾ? ಲಕ್ಷ್ಮಣನ ಗಾಬರಿ ಆಯಿತು. ಹೌದಾ, ಇಬ್ರು ದೇಹ ಬಿಟ್ಬಿಟ್ರ? ಮುಂದೇನಾಯ್ತು? ಯಾಕಂದ್ರೆ ಆ ವಸಿಷ್ಠರೇ ನಮಗೂ ಪುರೋಹಿತರು. ಆ ನಿಮಿ ಗೊತ್ತಿಲ್ಲ, ಅವನಿಗೆ ಶಾಪ ಬಂತ, ಆ ದೇಹ ಬಂತ ಬರಲಿಲ್ವಾ ಏನು ಗೊತ್ತಿಲ್ಲ. ಅದಕ್ಕೆ ಲಕ್ಷ್ಮಣ ಕೇಳಿದ ಇದೇನಾಯ್ತು ಅಂತ. ಆಗ ದೇವರು ಕಥೆ ಮುಂದುವರಿಸಿದ. ಏನು? ತೌ ಪರಸ್ಪರ ಚಾಪೇನ ದೇಹ ಮುತ್ಸೃಜ್ಯ ಧಾರ್ಮಿಕೌ ಅಭೂತಾಂ ನೃಪ ವಿಪ್ರರ್ಷಿ ವಾಯುಭೂತೌ ತಪೋಧನೌ. ದೇಹ ಇಲ್ಲ, ಅವ್ರು ಮಾತಾಡಿದ್ದು ಕೇಳಿಸ್ತಾ ಇದೆ, ಇವ್ರು ಮಾತಾಡಿದ್ದು ಇವ್ರಿಗೆ ಅರ್ಥ ಆಗ್ತಾ ಇದೆ. ಈ ತರಹದ ಒಂದು ಪ್ರಭಾವ ವಾಯುಭೂತೌ ಅಂತ ಪ್ರಯೋಗ ಮಾಡ್ತಾರೆ. ಅಶರೀರಶರೀರಸ್ಯ ಕೃತೇನ್ಯಸ್ಯ ಮಹಾಮುನಿ ವಸಿಷ್ಠಸ್ತು ಮಹಾತೇಜಾ ಜಗಾಮ ಪಿತುರಂತಿಕಂ. ಸೀದಾ ಬ್ರಹ್ಮದೇವರು ಬಳಿಗೆ ಹೋದ್ರು ವಸಿಷ್ಠರು. ಬೇರೆಯವರು ಗೊತ್ತಾಗದೇ ಇದ್ರೇನಂತೆ, ಅಪ್ಪ ಜಗತ್ತಿನ ಪಿತಾಮಹ ಹಿರಿಯಜ್ಜ ಬ್ರಹ್ಮದೇವ್ರಿಗೆ ಗೊತ್ತಾಗತ್ತೆ ತಾನೆ. ನೋಡಿದ್ರು ದೇಹ ಇಲ್ಲದ ಮಗ ಬರೋದು ಕಂಡಿತು. ಅವ್ರಿಗೆ ಆ ಶಕ್ತಿ ಇದೆ, ದಿವ್ಯ ದೃಷ್ಟಿ ಇದೆ ಬ್ರಹ್ಮದೇವರಿಗೆ. ದೇಹ ಇಲ್ಲ, ಮಗ ಬರ್ತಾ ಇದ್ದಾನೆ, ಆ ಜೀವ ಕಂಡಿತು. ನಮಸ್ಕಾರ ಮಾಡಿ ಪಿತಾಮಹ ಮಥೋವಾಚ, ಅಪ್ಪನಿಗೆ ಹೇಳಿದ. ವಸಿಷ್ಠರು ಹೇಳಿದ್ರು, ಭಗವನ್ ನಿಮಿಚಾಪೇನ ವಿದೇಹತ್ವಮುಪಾಗತಂ. ಅಪ್ಪ, ನಿಮಿಯ ಶಾಪದಿಂದ ಈ ರೀತಿ ವಾಯುಭೂತನಾಗು ಹೋಗಿದ್ದೇನೆ, ವಿದೇಹನಾಗಿದ್ದೇನೆ. ಸರ್ವೇಷಾಂ ದೇಹಹೀನಾನಾಂ ಮಹಾದುಃಖಂ ಭವಿಷ್ಯತಿ. ದೇಹ ಇಲ್ಲದೆ ಹೋದರೆ ಏನು ಕಷ್ಟ. ಲುಪ್ಯಂತೆ ಸರ್ವ ಕಾರ್ಯಾಣಿ, ಯಾವ ಕೆಲಸವೂ ಆಗಲ್ಲ ದೇಹ ಇಲ್ಲದೆ ಹೋದರೆ. ದೇಹಸ್ಯಾನ್ಯಸ್ಯ ಸದ್ಭಾವೇ ಪ್ರಸಾದಂ ಕರ್ತುಮರ್ಹಸಿ. ಇನ್ನೊಂದು ದೇಹ ಬರಬೇಕು, ದಯವಿಟ್ಟು ತಾವು ಅನುಗ್ರಹ ಮಾಡಬೇಕು ಅಂತಂದಾಗ ಬ್ರಹ್ಮದೇವರು ಹೇಳಿದರಂತೆ, ಮಿತ್ರಾವರುಣಜಂ ತೇಜ ಆವಿಷತ್ವಂ ಮಹಾಯಚಃ ಅಯೋನಿಜತ್ವಂ ಭವಿತ ತತ್ರಾಪಿ ದ್ವಿಜ ಸತ್ತಮ. ನೋಡಪ್ಪ, ಇನ್ನು ಮುಂದೆ ನೀನು ಮಿತ್ರಾವರುಣರ ಮಗನಾಗ್ತಿ. ಅಯೋನಿಜತ್ವಂ ಭವಿತ, ಇವಾಗ ನೀನು ಹೇಗೆ ಅಯೋನಿಜನಾಗಿದ್ದೀಯೋ, ಅಯೋನಿಜ ಅಂದ್ರೆ ತಾಯಿಯ ಹೊಟ್ಟೆಯೊಳಗಡೆ ಬರದೇ ಇರುವುದು, ಹೆಣ್ಣಿನ ಬಸಿರಿನಿಂದ ಹೊರಗಡೆ ಬರದೇ ಇರೋದೇನಿದೆ ಅದನ್ನ ಅಯೋನಿಜ. ಹೊರಗಡೆಯೇ ಶರೀರ ಆಗೋಗತ್ತೆ. ಎಕ್ಸ್ಟರ್ನಲ್ ಬಾಡಿ ಫಾರ್ಮೇಶನ್ ಅಂತ ಏನಾದ್ರು ಒಂದು ಇದ್ರೆ ಅದು ಅಯೋನಿಜತ್ವ. ಹೊರಗಡೆಯಿಂದಲೇ ದೇಹ ಆಗೋಗತ್ತೆ, ಅವಾಗ ದೇಹದ ದೋಷಗಳಿರಲ್ಲ. ಈಗ ನಮಗೆ 1000 ದೋಷಗಳು ಉಂಟು. ಯಾಕೆ ಅಂತಂದ್ರೆ ಯೋನಿಜರಾಗಿದ್ದೇವೆ. ಆಗ ಆ ದೋಷ ಇರಲ್ಲ, ಆ ಅಯೋನಿಜತ್ವ ನಿನಗೆ ಮತ್ತೆ ಬರುತ್ತೆ ಅಂತ ಬ್ರಹ್ಮದೇವರು ವಸಿಷ್ಠರಿಗೆ ಅನುಗ್ರಹ ಮಾಡಿದ್ರು. ತಮೇವ ಕಾಲಂ ಮಿತ್ರೋಪಿ ವರುಣತ್ವಮಕಾರಯತ್ ಕ್ಷೀರೋದೇನ ಸಹೋಪೇತಃ ಪೂಜ್ಯಮಾನಸ್ತುರೇಶ್ವರೈಹಿ. ಅದೇ ಸಂದರ್ಭದಲ್ಲಿ ಮಿತ್ರ ಮತ್ತೆ ವರುಣರು ಒಟ್ಟು ಕೂಡಿದ್ರು. ಬ್ರಹ್ಮದೇವರ ಅಣತಿಯಂತೆ ಈ ವಸಿಷ್ಠರು ಸೀದಾ ಅಲ್ಲಿ ಟ್ರಾವೆಲ್ ಮಾಡಿದ್ರು. ಕ್ಷೀರ ಸಮುದ್ರದ ಹತ್ತಿರಕ್ಕೆ, ಕ್ಷೀರ ಸಮುದ್ರಕ್ಕಲ್ಲ, ಕ್ಷೀರ ಸಮುದ್ರದ ಹತ್ತಿರಕ್ಕೆ. ಅಲ್ಲಿ ಉರ್ವಶಿ ಬರ್ತಾ ಇದ್ದಾಳೆ. ಅವಳನ್ನು ನೋಡಿ ವರುಣ ಮತ್ತೆ ಮಿತ್ರ ಇಬ್ರು ಕೂಡ ಇಷ್ಟಪಟ್ಟರು. ಆದರೆ ವರುಣನಿಗಿಂತ ಮೊದಲೇ ಮಿತ್ರ ಉರ್ವಶಿಯ ಅಪಾಯಿಂಟ್ಮೆಂಟ್ ತಗೊಂಡಿದ್ದ. ಈಗ ಕೇಳಿದ್ದು ವರುಣ. ವರುಣೋ ವರಯಾಮಾಸ ಮೈಥುನಾಯ
ಅಪ್ಸರೋವರಾಂ. ಓ ಉರ್ವಶಿಯೇ, ನನ್ನ ಜೊತೆಗೆ ನೀನು ಕೂಡ ಬೇಕು ಅಂದ. ಅದಕ್ಕೆ ಅವಳು ಹೇಳಿದ್ಲು, ಕೈಗಳನ್ನು ಮುಗಿದು, ಮಿತ್ರೇಣಾಹಂ ವೃತಾ ಸಾಕ್ಷಾತ್ ಪೂರ್ವಮೇವ ತುರೇಶ್ವರ. ಇಲ್ಲ ಇಲ್ಲ, ಮೊದಲು ಅಪಾಯಿಂಟ್ಮೆಂಟ್ ಅವನು ಕೊಟ್ಬಿಟ್ಟಿದ್ದೀನಿ. ಆಗ ವರುಣ ಹೇಳಿದ, ಇದಂ ತೇಜಸ್ ಸಮುತ್ಸ್ರಕ್ಷ್ಯೆ ಕುಂಭೇಸ್ಮಿನ್ ದೇವ ನಿರ್ಮಿತೆ ಏವಮುತ್ಸೃಜ್ಯ ಶುಶ್ರೋಣಿ ತ್ವಯ್ಯಹಂ ವರವರ್ಣಿನಿ ಕೃತಕಾಮೋ ಭವಿಷ್ಯಾಮಿ ಯದಿ ನೇಚ್ಛಸಿ ಸಂಗಮಂ. ಹೌದೇನು, ನೀನು ನನ್ನ ಸೇರೋದಿಲ್ಲ, ಹಾಗಾದರೆ ತೊಂದರೆ ಇಲ್ಲ. ನಿನ್ನಲ್ಲಿ ಉತ್ಕಟವಾದ ಬಯಕೆಯನ್ನು ನಾನು ಒಳಗಡೆಯೇ ಅನುಭವಿಸಿ ನನ್ನ ತೇಜಸ್ಸನ್ನು ಹೊರಗಡೆ ಹಾಕ್ತೇನೆ ಅಂತ ಆ ವರುಣ ಹೇಳಿದಾಗ ಉರ್ವಶಿ ಬಹಳ ಸಂತೋಷಪಟ್ಲು. ಕಾಮಮೇತದ್ಭವತ್ವೇವಂ ಹೃದಯಂ ಮೇತ್ವಯಿ ಸ್ಥಿತಂ ಭಾವಶ್ಚಾಭ್ಯಧಿಕಂ ತುಭ್ಯಂ ದೇಹೋ ಮಿತ್ರಸ್ಯ ತು ಪ್ರಭೋ. ಭಾವಶ್ಚ ಅಭ್ಯಧಿಕಂ ತುಭ್ಯಂ, ಮನಸ್ಸನ್ನು ನಿನಗಿತ್ತೆ, ದೇಹವನ್ನು ಈಗ ಮಿತ್ರನಿಗೆ ಕೊಡ್ತಾ ಇದ್ದೇನೆ ಎಂದು. ಗೊತ್ತಾಯ್ತಾ? ಶ್ಮಶಾನ ಕುರುಕ್ಷೇತ್ರ ಅನ್ನೋ ನಾಟಕದಲ್ಲಿ ಒಂದು ಇವ್ರದೊಂದು ಇದೆ ಡೈಲಾಗು, ಅಲ್ಲಿ ದುರ್ಯೋಧನನ ಬಾಯಲ್ಲಿ ಹೇಳಿಸೋದು, ತನುವನ್ನೆನಗಿತ್ತು ಮನವನ್ನು ಅವರಿಗಿತ್ತೀರಿ ಅಂತ. ದೇಹ ನನಗೆ ಕೊಟ್ಬಿಟ್ಟು ಮನಸ್ಸು ಅವ್ರು ಕೊಟ್ಬಿಟ್ಟಿದ್ದೀರಾ ಅಂತ. ಅದರ ಮೂಲ ಇಲ್ಲಿದೆ. ಏನು? ಭಾವಶ್ಚಾಪಿ ಅಭ್ಯಧಿಕಂ ತುಭ್ಯಂ ದೇಹೋ ಮಿತ್ರಸ್ಯ ತು ಪ್ರಭೋ. ಉರ್ವಶಿ ಹೀಗೆ ಹೇಳಿದಾಗ ಅವನೇನು ಮಾಡಿದ, ತನ್ನ ಒಂದು ಉತ್ಕಟವಾದ ಬಯಕೆಯನ್ನು, ಅದರಿಂದ ಉಂಟಾದ ತೇಜಸ್ಸನ್ನು ಮಡಕೆಯಲ್ಲಿ ಇಟ್ಟ. ಆಗ ಮಿತ್ರನಿಗೆ ಅದು ಗೊತ್ತಾಯಿತು. ಮಯಾಭಿಮಂತ್ರಿತಾ ಪೂರ್ವಂ ಕಸ್ಮಾತ್ ತ್ವಮವತರ್ಜಿತ ಪತಿಮನ್ಯಂ ಮೃತವತಿ ಕಿಮರ್ಥಂ ದುಷ್ಟಚಾರಿಣೀ. ಏನು, ನೀನು ಭಾವವನ್ನು ಅವನಿಗಿತ್ತು, ದೇಹವನ್ನು ಮಾತ್ರ ನನಗೆ ಕೊಡೋದಾ? ಎರಡು ಒಟ್ಟಿಗೆ ಕೊಡಬೇಕಲ್ವಾ? ಒಬ್ಬರಿಗೆ ಅಪಾಯಿಂಟ್ಮೆಂಟ್ ಯಾರ್ದಿತ್ತು? ನಂದಿತ್ತು. ಬುಧಸ್ಯ ಪುತ್ರೋ ರಾಜರತಿ ಕಾಶಿರಾಜ ಪುರೂರವಾಹ ತಮಭ್ಯಾಗಚ್ಚ ದುರ್ಬುದ್ಧೆ ಸತೆ ಭರ್ತಾ ಭವಿಷ್ಯತಿ. ಇದು ಮನುಷ್ಯ ಸ್ತ್ರೀಯರು ಮಾಡುವಂತಹ ಕೆಲಸ. ಆದ್ದರಿಂದಾಗಿ ಪುರೂರವಸ್ಸು ಅನ್ನುವ ಮನುಷ್ಯನ ಹೆಂಡತಿಯಾಗಿ ಹೋಗು ಚಾಪ ಕೊಟ್ಟ ಮಿತ್ರ. ಗೊತ್ತಾಯ್ತಾ ಎಲ್ಲಿಗೆ ಕನೆಕ್ಟ್ ಆಯ್ತು? ಉರ್ವಶಿ ಪುರೂರವಸ್ಸನ್ನು ಹೊಂದಿದ್ಯಾಕೆ ಅಂದರೆ ಮಿತ್ರನ ಶಾಪದಿಂದ. ತತಸ್ಸಾ ಶಾಪದೋಷೇಣ ಪುರೂರವತಮಭ್ಯಗಾತ್ ಪ್ರತಿಷ್ಠಾನೇ ಪುರೂರವಂ ಬುಧಸ್ಯಾತ್ಮಜ ಮೌರತಂ. ಹೀಗೆ ಶಾಪದೋಷದಿಂದ ಅಲ್ಲಿ ಹುಟ್ಟಿದ್ದು, ಅವಳು ಪುರೂರವಸನ ಹತ್ತಿರ ಹೋಗಿದ್ದು, ಅಲ್ಲಿ ಹುಟ್ಟಿದ್ದು ಆಯು. ಆಯುವಿನ ಮಗ ನಹುಷ. ವಜ್ರಮುತ್ಸೃಜ್ಯ ವೃತ್ರಾಯ ಶ್ರಾಂತೆ ತ್ರಿದಶೇಶ್ವರೇ. ಈ ಇಂದ್ರ ಈ ವೃತ್ರನನ್ನು ಕೊಂದು ಬ್ರಹ್ಮಹತ್ಯಾ ಪಾಪದ ಭಯದಿಂದ ಎಲ್ಲಿಯೋ ಒಂದು ಕಡೆ ಅಡಗಿದ್ದಾಗ ಇದೇ ನಹುಷ ರಾಜ್ಯಭಾರ ಮಾಡಿದ್ದು. ಸಾತೇನ ಚಾಪೇಣ ಜಗಾಮ ಭೂಮಿಂ ತದೋರ್ವಶಿ ಚಾರುದತಿ ಸುನೇತ್ರಾಂ ಬಹೂನಿ ವರ್ಷಾಣ್ಯವಸಚ್ಚ ಸುಭ್ರೂ ಶಾಪಕ್ಷಯಾದಿಂದ್ರ ತದೋಯಯೌ ಚ. ಆಮೇಲೆ ಉರ್ವಶಿಯು ಕೂಡ ಸಾವಿರಾರು ವರ್ಷಗಳ ಕಾಲ ಪುರೂರವತನ ಜೊತೆಗಿದ್ದು ಆಮೇಲೆ ಬೇರೆ ಲೋಕಕ್ಕೆ ಹೋದಳು ಅನ್ನುವಲ್ಲಿಗೆ 56ನೇ ಸರ್ಗ. ಇದೇನ್ರಿ ಇದು ಕಥೆ? ಎಲ್ಲಿಂದ ಶುರು ಆಗಿ ಎಲ್ಲಿಗೆ ಹೋಯ್ತ್ರಿ ಇದು? ಪುರೂರವಸ್ ಅಲ್ಲ, ಅವ್ರಿಗೆ ಯೋಗ್ಯತೆ, ಅಪ್ಸರೆಯರಿಗೆ ಯೋಗ್ಯತೆ ಪ್ರಶ್ನೆಯೇ ಇಲ್ಲ. ಅವರು ಯಥೇಷ್ಟ ಭರ್ತೃಕರು. ಹೌದು, ಅದು ಬೇರೆ ದೇವತಾ ಸ್ತ್ರೀಯರಿಗೆ ಮಾತ್ರ ಅನ್ವಯ. ಅಪ್ಸರೆಯರಿಗೆ ಮನುಷ್ಯರಿಗಿಂತ ದೊಡ್ಡವರು. ದೇವತೆಗಳಲ್ಲೇ ಅವರು ಯಥೇಷ್ಟ ಕಾಮ, ಯಥೇಷ್ಟ ಭರ್ತೃಕರು ಅಂತ ಆಚಾರ್ಯರು ಹೇಳ್ತಾರೆ. ಇರ್ಲಿ, ಅದನ್ನ ಒಬ್ಬದಿಗಿಡೋಣ. ಎಲ್ರಿ ಇದು ಕಥೆ ಎಲ್ಲಿಗೋ ಶುರು ಆಗಿ ಎಲ್ಲಿಗೋ ಹೋಯ್ತಲ್ರಿ. ಶುರು ಆಗಿದ್ದೇನಪ್ಪ, ಮಿತ್ರ ಹಾಗೂ ವರುಣ ಅವರಿಬ್ಬರಿಂದ ವಸಿಷ್ಠರು ದೇಹವನ್ನು ಪಡೆದರು ಅಂತ ಹೇಳಲಿಕ್ಕೆ ಹೋಗಿ ಇದು ಎಲ್ಲಿಂದ ಎಲ್ಲಿಗೋ ಹೋಯ್ತು. ಅಂತೂ ಇಂತೂ ಕಥೆ ಕಂಚಿಗೂ ಹೋಯ್ತು ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ. ಕಥೆ ಹೋಗ್ತಾ 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 ಎಲ್ಲೋ ಹೊರಟೋಗುತ್ತೆ.
ಎಲ್ಲಿಂದ ಶುರು ಆಗಿದ್ದು ಅನ್ನೋದನ್ನೇ ಮರೆಯುವ ಹಾಗೆ. ಲಕ್ಷ್ಮಣ ನಮ್ಮ ತರಹ ಅಲ್ವಲ್ಲ, ಅನವಧಾನದಿಂದ ಓ ಅಂತಲ್ಲೇ ಹೊರಟೋಗ್ಲಿಲ್ಲ. ಅವನು ಒಂದು ದೊಡ್ಡ ಆಂಕರ್ ಇದ್ದ ಹಾಗೆ ವಾಪಸ್ ತಂದ ಆ ಕಥೆ ಎನ್ನುವ ಹಡಗನ್ನ. ಏನಂತ, ನಿಕ್ಷಿಪ್ತ ದೇಹೌ ಕಾಕುತ್ಸ್ಥ ಕಥಂ ತೌ ದ್ವಿಜ ಪಾರ್ಥಿವೌ ಪುನರ್ದೇಹೇನ ತಂಜೋಗಂ ಜಗ್ಮತುರ್ದೇವ ತಮ್ಮತೌ. ಅಣ್ಣ, ಅವರಿಬ್ಬರು ದೇಹ ಬಿಟ್ರಲ್ಲ, ಯಾರು ವಸಿಷ್ಠರು ಮತ್ತೆ ನಿಮಿ, ಮತ್ತೆ ಅವರ ಶರೀರ ಹೇಗೆ ಹೊಂದಿದ್ರು ಅಂತ ಹೇಳು ಅಂತಂದ. ತಸ್ಯ ತದ್ಭಾಚಿತಂ ಶ್ರುತ್ವಾ ರಾಮ ಸತ್ಯ ಪರಾಕ್ರಮ ತಾಂ ಕಥಾಂ ಕಥಯಾಮಾತ ವಸಿಷ್ಠಸ್ಯ ಮಹಾತ್ಮನಃ. ಆ ಮಾತನ್ನ ಕೇಳಿ ವಸಿಷ್ಠರ ಬಗೆಗಿನ ಕಥೆಯನ್ನ ರಾಮ ಮುಂದುವರಿಸಿದ. ಆ ಕುಂಭ ಇತ್ತಲ್ಲ, ಯಾವ ಕುಂಭದಲ್ಲಿ ವರುಣನ ರೇತಸ್ಸು ಬಿತ್ತಲ್ಲ, ಅಲ್ಲಿಯೇ ಪೂರ್ವಂ ತಮ್ಮಭವತ್ತತ್ರ, ಅಲ್ಲಿಯೇ ಮಿತ್ರನ ಒಂದು ಸನ್ನಿಧಾನವೂ ಇತ್ತು. ಆಯ್ತಾ, ಮಿತ್ರನ ರೇತಸ್ಸು ಅಲ್ಲಿಯೇ ಬಂತು. ಆ ಎರಡು ಬೇರೆ ಬೇರೆ ದೇಹದಿಂದ ಬಂದ ರೇತಸ್ಸು ಶುರುವಾಗಿ ಕಲೆಸಿ ಆಮೇಲೆ ಒಂದು ರೂಪ ಬಂತು. ಅಲ್ಲಿ ಮೊದಲು ಹುಟ್ಟಿದ್ದು ವಸಿಷ್ಠರು. ಏನು ಬಹಳ ವಿಚಿತ್ರ. ಒಂದು ರೇತಸ್ಸು, ಹೌದು, ಎರಡು ರೇತಸ್ಸು, ಬೇರೆ ಬೇರೆ ದೇಹದಿಂದ ಬಂದ ಎರಡು ರೇತಸ್ಸು ಒಂದು ಕುಂಭದಲ್ಲಿ ಜಾಯಿನ್ ಆಗಿ ಇಬ್ರು ಮೂಡಿ ಬಂದ್ರು. ಮೈತ್ರಾವರುಣಿ ಇಬ್ರು ಮೂಡಿ ಬಂದ್ರು. ಇದು ನಾನು ಮುಂದೆ ಹೋಗಿ ಹೇಳ್ತಾ ಇದ್ದೀನಿ. ಮೊದಲನೆಯವರು ವಸಿಷ್ಠರು, ಎರಡನೆಯವರು ಅಗಸ್ತ್ಯರು. ಅದರಿಂದಾಗಿ ಅಗಸ್ತ್ಯರನ್ನ ಕುಂಭ ಸಂಭವ ಅಂತ ಕರೀತಾರೆ. ಹಾ, ಹೌದು, ಒಂದೇ ತರಹ ಹುಟ್ಟಿದ್ದು. ಒಟ್ಟಿಗೆ ಹುಟ್ಟಿದ್ದು ಅನ್ನೋದಕ್ಕಿಂತ ಒಂದೇ ತರಹ ಹುಟ್ಟಿದ್ದು. ಮೊದಲು ಹುಟ್ಟಿದ್ದು ವಸಿಷ್ಠರು, ಎರಡನೇದಾಗಿ ಹುಟ್ಟಿದ್ದು ಅಗಸ್ತ್ಯರು. ಆಯ್ತಾ, ಇದು ಬಹಳ ವಿಚಿತ್ರ. ನಾವು ನೀವೆಲ್ಲ ಯೋಚನೆ ಕೂಡ ಮಾಡ್ಲಿಕ್ಕಾಗಲ್ಲ. ಅದರಿಂದಾಗಿ ಇಬ್ರಿಗೂ ಮೈತ್ರಾವರುಣಿ ಅಂತ ಕರೀತಾರೆ, ಇಬ್ರಿಗೂ ಕುಂಭ ಸಂಭವ ಅಂತ ಕರೀತಾರೆ. ಆದ್ರೆ ಕುಂಭ ಸಂಭವ ಅಂತ ನಮಗೆ ಹೇಳಿದಾಗ ನಮಗೆ ಅಗಸ್ತ್ಯರ ನೆನಪಾಗತ್ತೆ ವಿನಃ ವಸಿಷ್ಠರ ನೆನಪಾಗಲ್ಲ. ಯಾಕಂದ್ರೆ ನಾವು ಹೆಚ್ಚು ಅದೇ ರೀತಿ ಚಿಂತನೆ ಮಾಡಿದ್ದೇವೆ. ಆದ್ದರಿಂದ ತದ್ದಿತೇಜಸ್ತು ಮಿತ್ರಸ್ಯ ಉರ್ವಶ್ಯ ಪೂರ್ವಮಾಹಿತಂ ತಸ್ಮಿನ್ ಸಮಭವತ್ ಕುಂಭೆ ತತ್ತೇಜೋ ಯತ್ರ ವಾರುಣಂ. ಆ ಮಿತ್ರ ಹಾಗೂ ವರುಣರ ರೇತಸ್ಸು ಒಂದು ಕುಂಭದಲ್ಲಿ ಇಳಿಯಿತು. ಆಯ್ತಾ, ಕಸ್ಯಚಿತ್ವಥ ಕಾಲಸ್ಯ ಮಿತ್ರ ವರುಣ ಸಂಭವ ವಸಿಷ್ಠಸ್ತೇಜಸಾ ಯುಕ್ತೋ ಜಜ್ಞ ಇಕ್ಷ್ವಾಕು ದೈವತಂ. ಇಕ್ಷ್ವಾಕುಗಳ ದೇವತೆ ಅವನು ವಸಿಷ್ಠ. ಅಂದ್ರೆ ಪುರೋಹಿತನಾಗಿ ಸರಿಯಾದ ದಾರಿಯಲ್ಲಿ ಮುನ್ನಡೆಸಿದವ ಅಂತ. ಈ ರೀತಿ ಇಕ್ಷ್ವಾಕು ಏನು ಮಾಡಿದ, ಹುಟ್ಟಿದ ಕೂಡಲೇ ನಮ್ಮ ಪುರೋಹಿತರಾಗಿರಬೇಕು ಅಂತ ಕೇಳಿಕೊಂಡ. ತನ್ನ ಮಗನ ಒಂದು ಅವಜ್ಞೆಗೆ, ತಿರಸ್ಕಾರಕ್ಕೆ ತುತ್ತಾದ ವಸಿಷ್ಠರು ಬೇರೆ ದೇಹ ಪಡೆದ ಮೇಲೆ ಕೂಡಲೇ ಇಕ್ಷ್ವಾಕುವೇ ಓಡಿ ಬಂದ. ನಮ್ಮ ವಂಶದ ಪುರೋಹಿತರಾಗಿ ಮುಂದುವರಿಬೇಕು, ಅದೇನೋ ಹುಡುಗ ಏನೋ ಮಾಡಿದ್ದಾನೆ, ಬೇಸರ ಮಾಡಿಕೊಳ್ಬೇಡಿ ಅಂತ ಹೇಳಿದ. ಅದರಿಂದಾಗಿ ಅವರು ಕೂಡ ಆಯ್ತು ಅಂತ ಹೇಳಿ ತಗೊಂಡ್ರು, ಮುಂದುವರೆದ್ರು. ಬ್ರಾಹ್ಮಣರು ಶೀಘ್ರ ಕೋಪಿಗಳು ಹೌದು, ಹಾಗಂತ ಹೇಳಿ ಶೀಘ್ರವಾಗಿ ಶಾಂತ ಆಗುವವರು ಹೌದು. ಏವಂ ಪೂರ್ವದೇಹಸ್ಯ ವಸಿಷ್ಠಸ್ಯ ಮಹಾತ್ಮನಃ ಕಥಿತೋ ನಿರ್ಗಮ ಸೌಮ್ಯ ನಿಮೇ ಶೃಣು ಯಥಾಭವತ್. ಹೀಗೆ ಪ್ರಾಸಂಗಿಕವಾಗಿ ವಸಿಷ್ಠರ ಮತ್ತೆ ಅಗಸ್ತ್ಯರ ಆಯ್ತು ಜನ್ಮ. ಇನ್ನು ಮುಂದೆ ನಾನು ಹೇಳಬೇಕಾದದ್ದು ನಿಮಿಯ ಬಗ್ಗೆ ಹೇಳ್ತೇನೆ, ಕೇಳು. ಅವ್ರೇನ್ ಮಾಡಿದ್ರು, ವಿದೇಹ ಇಲ್ಲೇ ದೇಹ ಬಿಟ್ಟೋಗಿದ್ದಾನೆ. ವಿದೇಹನನ್ನು ನೋಡಿದ್ರು, ಅಯ್ಯೋ ದೇವರೇ ಏನ್ ಮಾಡೋದು, ಯಜ್ಞ ಮುಗಿಯೋವರೆಗೂ ಈ ದೇಹ ಹಾಗೇ ಇರಲಿ ಅಂತ ಅವ್ರಿಗೇನೋ ಪ್ರಚೋದನೆ ಆಯ್ತು. ಆ ಯಜ್ಞವನ್ನ ಗಂಧೈರ್ಮಾಲ್ಯೈಶ್ಚ ವಸ್ತ್ರೈಶ್ಚ ತಂಚ ದೇಹಂ ನರೇಂದ್ರಸ್ಯ ರಕ್ಷಂತಿ ಸ್ಮ ದ್ವಿಜೋತ್ತಮಾಃ. ಗಂಧದಿಂದಲೂ ಮಾಲ್ಯದಿಂದಲೂ ತೈಲದಿಂದಲೂ ಆ ಶರೀರವನ್ನ ಕಾಪಾಡಿದರು. ಯಾರು ಕಾಪಾಡಿದ್ದು? ಬ್ರಾಹ್ಮಣರೆಲ್ಲ ಕಾಪಾಡಿದ್ರು. ಯಜ್ಞ ಸಮಾಪ್ತಿ ಆಯಿತು. ಈಗ ಇಲ್ಲಿ ಯಜ್ಞ ಮಾಡಿಸ್ತಾ ಇದ್ದವನು ಯಾರು? ಭೃಗು. ಆನಯಿಷ್ಯಾಮಿತೆ ಚೇತಃ ತುಷ್ಟೋಸ್ಮಿ ತವ ಪಾರ್ಥಿವ. ಆಗ ವಿದೇಹನಾಗಿ ಬದುಕಿರು,
ಆದ್ರೆ ದೇಹ ಇಲ್ಲದೆ ಇರಲಿ ಅಂತಲ್ವ ಶಾಪ ಕೊಟ್ಟಿದ್ದು. ಆ ಜೀವ ಅಲ್ಲೇ ಓಡಾಡ್ತಾ ಇತ್ತು, ಅದನ್ನ ಭೃಗು ಕಂಡ. ಭೃಗುನು ಕೂಡ ಬ್ರಹ್ಮದೇವರ ಮಗ, ಅವನೇನು ಸಾಮಾನ್ಯವೇ, ಅವನು ಕಂಡ. ಸುಪ್ರೀತಾಶ್ಚತುರಾಸ್ತರವೇ ನಿಮೇಶ್ಚೇತಸ್ತದಾ ಬ್ರುವನ್. ಆಗ ಹೇಳಿದ, ನಿನಗೆ ಶರೀರವನ್ನು ಕೊಡ್ತೇನೆ ಅಂದ. ಶರೀರವನ್ನು ಕೊಡ್ತೇನೆ ಅಂತ ಸಂಕಲ್ಪ ಮಾಡಿ, ಇನ್ನು ಬೇರೆ ಏನಾದರೂ ವರ ಇದ್ರೆ ಕೇಳು, ಕೊಡ್ತೇನೆ ಎಂದ. ನಾನು ನನ್ನದಿಂದ ಶರೀರ ಕೊಡ್ತೇನೆ, ನಿನ್ನಿಂದ ಇನ್ನೇನು ವರ ಬೇಕು ಕೇಳು, ಅದನ್ನು ಕೊಡ್ತೇನೆ. ವರಂ ವರ ಯರಾಜರಶೆ ಕೊತೆ ಚೇತೋ ನಿರೂಪ್ಯತಾಂ. ಆಗ ಅವನು ಹೇಳಿದ, ನನಗೆ ಈ ಶರೀರ ಬೇಡ. ಯಾಕೆ ಅಂದರೆ ದಣಿವು ಉಂಟಾಗತ್ತೆ, ಈ ಶರೀರದಿಂದ ಸಿಟ್ಟು ಬರುತ್ತೆ, ದಣಿದು ಬಿಡುತ್ತೇನೆ, ನಿದ್ರೆ ಬರುತ್ತೆ. ಅದರಿಂದ ಅಲ್ವಾ ಈ ಪ್ರಾಬ್ಲಮ್ ಆಗಿದ್ದು. ಅದರಿಂದಾಗಿ ನನ್ನ ಮನಸ್ಸು ಹಾಗೇ ಇರಬೇಕು. ದೇಹ ಇಲ್ಲದೆ ಹೋದರೂ ಕ್ರಿಯೆ, ಮನಸ್ಸು, ಮಾನಸಿಕವಾದ ಧ್ಯಾನ ಮೊದಲಾದವುಗಳೆಲ್ಲ ಸಿದ್ಧಿಯಾಗಬೇಕು. ನಿಮಿ ಹಾಗೆ ಇದ್ದು ಕೆಲಸ ಮಾಡ್ತಾ ಇದ್ದಾನೆ ಅಂತ ಹೇಗೆ ಗೊತ್ತಾಗಬೇಕು? ನೇತ್ರೇಜು ಸರ್ವಭೂತಾನಾಂ ವಸೇಯಂ ಸುರಸತ್ತಮಾಹ. ಎಲ್ಲ ಜೀವರ ಕಣ್ಣಿನಲ್ಲಿ ನಾನು ವಾಸ ಮಾಡಬೇಕು. ಅವರು ಕಣ್ಣಿರೆಪ್ಪೆ ಮಿಟಿಕಿಸಿದಾಗ ನಾನು ಇದ್ದೇನೆ ಅಂತ ಆಗಬೇಕು. ಆ ಕಣ್ಣಿರೆಪ್ಪೆ ಮಿಟಿಕಿಸುವ ಕಾಲ ನನ್ನ ಹೆಸರಿನಿಂದ ಪ್ರಸಿದ್ಧಿಯಾಗಬೇಕು. ಅದಕ್ಕೆ ನಿಮಿಷ ಅಂತಾರೆ. 1 ಸೆಕೆಂಡನ್ನು, 60 ಸೆಕೆಂಡನ್ನ 1 ಮಿನಿಟ್ ಅಂತ ಹೇಳಿ ವಿದೇಶಿಯರು ಕರೆಯೋದು. ನಾವು ನಿಮಿಷಕ್ಕೆ ಮಿನಿಟ್ ಅನ್ನು ಜೋಡಿಸ್ಬಿಟ್ಟಿದ್ದೀವಿ. ವಸ್ತುತಃ 1 ಸೆಕೆಂಡ್ಗೆ 1 ನಿಮಿಷ ಅಂತ ಆಗಬೇಕು. ಇರ್ಲಿ. ಬಾಢಮಿತ್ಯೇವ ವಿಬುಧಾ ನಿಮೇಶ್ಚೇತಸ್ತದಾ ಬ್ರುವನ್. ಆಯ್ತಪ್ಪ, ನಿನ್ನ ಮನಸ್ಸು ಆಕ್ಟಿವ್ ಆಗಿ ಇರುತ್ತೆ. ನೀನು ಮುಕ್ತಿ ಪಡೆಯೋ ತನಕ ನಿನ್ನ ಮನಸ್ಸು ಆಕ್ಟಿವ್ ಆಗಿ ಇರುತ್ತೆ. ನೇತ್ರೇಚು ಸರ್ವಭೂತಾನಾಂ ವಾಯುಭೂತಶ್ಚರಿಷ್ಯಸಿ. ಎಲ್ಲರ ಕಣ್ಣಿನೊಳಗಡೆ ನೀನು ಹಾಸು ಹೊಕ್ಕು ಮಾಡುತ್ತೀಯ, ಗಾಳಿಯಾಗಿ ಪ್ರವೇಶ ಮಾಡುತ್ತೀಯ. ಗಾಳಿಯಾಗಿ ಪ್ರವೇಶ ಮಾಡುತ್ತೀಯ. ಏವ ಮುಕ್ತ್ವಾತು ವಿಬುಧಾ ಸರ್ವೇ ಜಗ್ಮುರು ಯಥಾಗತಂ ಋಷಯೋಪಿ ಮಹಾತ್ಮಾನಃ ನಿಮೇರ್ದೇಹಂ ತಮಾಹರನ್. ಸರಿ, ಅವರು ಹೋದ್ರು, ಇವನು ಬದುಕಿದ್ದಾನೆ, ಸತ್ತಿಲ್ಲ, ಈ ಶರೀರ ಮಾತ್ರ ಇದೆ. ಇವಾಗ ಏನಂತ ಪರಿಗಣಿಸ್ತೀರಾ? ಇನ್ನು ಮಗು ಹುಟ್ಟಿಲ್ಲ ಇವನಿಗೆ. ಅದರಿಂದಾಗಿ ಅರಣಿಯನ್ನ ಇಟ್ಟು ಚೆನ್ನಾಗಿ ಅವನ ಶರೀರವನ್ನ ಕಡೆದರು. ಅರಣಿಯನ್ನ ಮಥನ ಮಾಡಿದಾಗ ಒಬ್ಬ ಮಗ ಹುಟ್ಟಿದ. ಅದನ್ನ ಮಿಥಿ ಅಂತ ಕರೆದ್ರು. ಆ ಮಿಥಿ ಆಳುವ ಊರು ಮಿಥಿಲಾ. ಜಡದೇಹದಿಂದ ಹುಟ್ಟಿದ, ಆದ್ದರಿಂದಾಗಿ ಅವನು ಜನಕ. ಅದರಿಂದಾಗಿ ವಿದೇಹ, ಮಿಥಿ ಅಥವಾ ಮಿಥಿಲ, ಆಮೇಲೆ ಜನಕ. ಈ 3 ಹೆಸರು ಸೀತೆಯ ಅಪ್ಪಂದರಿಗೆ, ತಾತಂದರಿಗೆ, 4 ಫಾದರ್ಸ್, ಪೂರ್ವಜರು ಯಾರಿದ್ದಾರೆ ಅವ್ರಿಗೆಲ್ಲ ಕಾಮನ್ ನೇಮ್. ಈ 3 ಕೂಡ. ಎಲ್ಲ ಜನಕರು ಒಬ್ಬರೇ ಅಲ್ಲ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವ ಜನಕ, ಸೀತೆಯ ಅಪ್ಪ ಎಲ್ಲ ಒಂದೇ ಅಂತ ನಾವು ಚಿಂತನೆ ಮಾಡಬೇಕಾಗಿಲ್ಲ. ಯಸ್ಮಾದ್ ವಿದೇಹಾತ್ ಸಂಭೂತೋ ವೈದೇಹಸ್ತು ತತಸ್ಮೃತಃ ಏವಂ ವಿದೇಹ ರಾಜಶ್ಚ ಜನಕ ಪೂರ್ವಜೋ ಭವತ್. ಈ ರೀತಿಯಾಗಿ ನಾನು ಎಲ್ಲವನ್ನ ಹೇಳಿದ್ದೇನೆ. ನೃಗನ ಶಾಪವನ್ನ ಹೇಳಿದ್ದೇನೆ. ಬ್ರಾಹ್ಮಣ ಯಾವ ರೀತಿ ಮುನಿದರೆ ರಾಜನಿಗೆ ಶಾಪ ನೀಡಬಲ್ಲ ಅಂತ ಹೇಳಿದ್ದೇನೆ. ಅದೇ ರೀತಿ ಕ್ಷತ್ರಿಯ ಮುನಿದರೆ ಯಾವ ರೀತಿ ಶಾಪ ಕೊಡಬಲ್ಲ ಅಂತ ನಾನು ಹೇಳಿದ್ದೇನೆ. ನಮ್ಮ ದಿಲೀಪ್ ರತ್ನಾಕರ್ ಅವರ ಪ್ರಶ್ನೆ, ನಿಮಿ ಇನ್ನೂ ಇದ್ದಾನ ಅಂತ. ಇದ್ದಾನೆ, ಅವನ ಮನಸ್ಸು ಮಾತ್ರ ಆಕ್ಟಿವ್ ಆಗಿ ಇದ್ದ, ದೇಹ ಇಲ್ಲ. ಈ ಧ್ಯಾನ ಇತ್ಯಾದಿಗಳನ್ನು ನಿರಂತರವಾಗಿ ಮಾಡ್ತಾ ದೇಹವಿಲ್ಲದೆ ಸುಖವಾಗಿ ಮನಸ್ಸನ್ನು ಆಕ್ಟಿವ್ ಆಗಿ ಇಟ್ಕೊಂಡಿರುವ ಒಂದು ಜೀವ ಇದೆ. ಅದರ ಹೆಸರು ನಿಮಿ ಅಂತ. ಇದು ನಮಗೆ ಪುರಾಣಗಳಿಂದ ತಿಳಿಯುವಂಥದ್ದು. ಮಧ್ವರು ಇದರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಏನೂ ಹೇಳಲಿಲ್ಲ. ಅದರಿಂದಾಗಿ ಬಹಳ ಪ್ರಶ್ನೆಗಳು ಬರುತ್ತೆ. ಆದರೆ ಆ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಮ್ಮ ಹತ್ರ ಯಾವುದೇ ಮೂಲ ಇಲ್ಲ. ಪುರಾಣಗಳನ್ನು ನಾವು ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಂಡು ನಾವು ತೀರ್ಮಾನ ಮಾಡಬಹುದಾದರೆ, ಧ್ಯಾನ ಮಾಡಿಕೊಂಡು ಸುಖವಾಗಿ ವಾಯುಭೂತನಾಗಿ
ಇನ್ನೂ ಬದುಕಿದ್ದಾನೆ ನಿಮಿ ಅಂತ ಹೇಳಬಹುದು. ಆಮೇಲೆ ಅಲ್ಲಿ ಮುಕ್ತಿ ಪರ್ಯಂತ ಅವನು ಹೀಗೆ ಇರ್ತಾನೆ ಅಂತ ನಮ್ಮದೊಂದು ಊಹೆ, ಶಾಸ್ತ್ರದ ಹಿನ್ನೆಲೆಯಲ್ಲಿ ನಾವು ಮಾಡುವ ಊಹೆ. ಅದಕ್ಕೆ ಇನ್ಯಾವ ಪ್ರೂಫು ಇಲ್ಲ. ಇಲ್ಲಿ ಏನಿದೆ ಅಷ್ಟೇ. ನಾರಾಯಣ ಪಂಡಿತಾಚಾರ್ಯರು ಈ ಕಥೆಯನ್ನು ಹೇಳ್ತಾರೆ, ಸಂಕ್ಷಿಪ್ತವಾಗಿ ಒಂದೇ ಲೈನಿನಲ್ಲಿ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಸಮಸ್ಯೆ ಬಂತು, ಅಲ್ಲಿ ಮುಗಿಲಿಲ್ಲ ಅವರಿಗೆ. ಒಂದೇ ವಂಶ ಆಯ್ತಲ್ವಾ ರಾಮ ಸೀತೆ ಇರದ್ದು ಅಂತ. ಹೌದು, ಆಗತ್ತೆ. ಅದೇನು ನೋಡಿ, ಸಗೋತ್ರ ಅಂತ ಹೇಳಿ ನಾವು ಚಿಂತನೆ ಮಾಡಿದರೆ ಸುಮಾರು ಇದನ್ನ ನಾನು ಮದುವೆ ಆಗೋದಕ್ಕಿಂತ ಮುಂಚೆ ಹೇಳಿದ್ದಿದ್ರೆ ಒಂದು ಪ್ರಾಬ್ಲಮ್, ಮದುವೆ ಆದ್ಮೇಲೆ ಹೇಳಿದ್ರೆ ಒಂದು ಪ್ರಾಬ್ಲಮ್. ಮದುವೆ ಆಗೋದಕ್ಕಿಂತ ಮುಂಚೆ ಹೇಳಿದ್ರೆ ನೋಡುದಿಯಾ ಇವನಿಗೆ ಆಸೆ ಇದೆ ಅದಕ್ಕೆ ಈ ರೀತಿ ಹೇಳ್ತಾ ಇದ್ದಾನೆ ಅಂತ ಬೈಯೋರು ಜನ. ಈಗ ಹೇಳಿದ್ರೆ ನೋಡಿದ್ಯಾ ಇವನು ಮದುವೆ ಆಗ್ಬಿಟ್ಟು ಬೇರೆಯವ್ರನ್ನ ಹಾಳು ಮಾಡ್ತಾ ಇದ್ದಾನೆ ಅಂತ ಬೈತಾರೆ. ಇದು ಏನ್ ಮಾಡಿದ್ರು ತಪ್ಪೆ. ಆದ್ರೂ ಹೇಳ್ತೇನೆ, ನನಗೆ ಅದು ಆ ಪ್ರಮಾಣ ವಾಕ್ಯ ಇನ್ನೊಮ್ಮೆ ಗಟ್ಟಿಯಾಗಿ ಬರೆದಿಟ್ಕೊಳ್ತೇನೆ. ಕೆಲವು ವರ್ಷಗಳಾದ ಮೇಲೆ, ಅಂದ್ರೆ ಸುಮಾರು 2000 ವರ್ಷ 3000 ವರ್ಷ, ಇದು ತೀರಾ ಅಕ್ಕ ತಂಗಿಯರನ್ನ ಬಿಟ್ರೆ, ಕಸಿನ್ಸು ಇತ್ಯಾದಿಗಳನ್ನ ಬಿಟ್ರೆ ನಮಗೆ ಅವರು ಪರಿಚಯವೇ ಇಲ್ಲ. 20-25 ತಲೆಮಾರು ಆಗಿ ಹೋಗಿರುತ್ತೆ. ಅಂತಹವರು ಒಂದೇ ವಂಶ ಆದರೂ ಪ್ರವರ ಬೇರೆ ಇದ್ರೆ ಮದುವೆ ಆಗಬಹುದು. ಸಗೋತ್ರದವರು ಇದ್ರು ಮದುವೆ ಆಗಬಹುದು. ಇದು ನಿಯಮ. ಇದನ್ನು ಹೇಳಿದ್ರೆ ಒಂದು ಕಷ್ಟ, ಹೇಳದೆ ಹೋದ್ರೆ ಒಂದು ಕಷ್ಟ. ಕೆಲವೊಬ್ರು ಬಹಳ ಪರ್ಟಿಕ್ಯುಲರ್ ಆಗಿ ನೋಡ್ತಾರೆ, ಕೆಲವೊಬ್ರು ಸಗೋತ್ರವನ್ನು ಗಮನಿಸಲ್ಲ. ಈ ಎರಡೂ ಎಕ್ಸ್ಟ್ರೀಮ್ಗಳಿದೆ. ಆದರೆ ಇದು ಒಂದು ಮಧ್ಯದ ದಾರಿ ಉಂಟು. ಏನು, ಅಣ್ಣ ತಂಗಿಯರಲ್ಲದ 7 ತಲೆಮಾರಿನಿಂದ ದೂರ ಆಗಿರುವ, ಸರಿಸುಮಾರು 100 ವರ್ಷ ಆಗತ್ತವಾಗ. ಒಂದು ತಲೆಮಾರು 25 ವರ್ಷ ಅಂತ ಇಟ್ಕೊಂಡ್ರೆ ಆಗತ್ತೆ, ಒಂದು 7 ತಲೆಮಾರು ಅಂದ್ರೆ ಜಾಸ್ತಿ ಆಗತ್ತೆ. ಹಾಗೆ ದೂರ ಇರುವ ಸಗೋತ್ರದ ಹುಡುಗಿಯನ್ನ ಮದುವೆ ಆಗಬಹುದು. ಇದನ್ನ ಮದುವೆ ಆಗೋದಕ್ಕಿಂತ ಮುಂಚೆ ಹೇಳಿದ್ರೆ ನೋಡಿದ್ರಾ ಮದುವೆ ಆಗಲಿಕ್ಕೆ ಇವನಿಗೆ ಅವಸರ, ಅದಕ್ಕೆ ಕೇಳದೆ ಹೇಳ್ತಾ ಇದ್ದೇನೆ ಅಂತ ಅನ್ನೋರು. ಮದುವೆ ಆದ್ಮೇಲೆ ಹೇಳಿದ್ರೆ ನೋಡಿದ್ರಾ ಅವನೇ ಆಗಿಲ್ಲ, ಬೇರೆಯವರನ್ನ ಹಳ್ಳಕ್ಕೆ ದಬ್ಬಲಿಕ್ಕೆ ಮಾಡ್ತಾ ಇದ್ದಾನೆ ಅಂತ. ಆದ್ರೆ ವಾಸ್ತವವಾಗಿ ಧರ್ಮಶಾಸ್ತ್ರದಲ್ಲಿರೋದು ಇಷ್ಟೇ. ಅದಕ್ಕೆ ಅನೇಕ ಪರಿಷ್ಕಾರಗಳು ಆಗಿವೆ ಅಲ್ಲಿ. ಹೀಗೆ ಉತ್ತರಕಾಂಡದಲ್ಲಿ 57ನೆಯ ಸರ್ಗ, ಅದು ಅನೇಕ ಚರ್ಚೆಗೂ ಬಂದಿದೆ. ಜನರಿಗೆ ಅದು ಗೊತ್ತಾಗಿಲ್ಲ, ಜನರಿಗೆ ಅದಿನ್ನೂ ತಲುಪಿಲ್ಲ, ವ್ಯಾಪಕವಾಗಿ ಆಗಿಲ್ಲ. ಅದರಿಂದಾಗಿ ಒಂದೇ ವಂಶ ಆಯ್ತಲ್ವಾ ರಾಮ ಸೀತೆ ಇರದ್ದು ಅಂದ್ರೆ, ಕೃಷ್ಣ ರುಕ್ಮಿಣಿಯರದ್ದು ಒಂದೇ ವಂಶವೇ. ಮೂಲ ಪುರುಷ ಒಬ್ಬ, ಆಮೇಲೆ ಹಂಚಿಕೊಂಡು ಹರಡಿಕೊಂಡು ಈ ಗೋತ್ರ ಹೇಗಾಗತ್ತೆ, ಪ್ರವರ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೊಂದು ದಿವಸ ವಿವರವಾಗಿ ನಾನು ಹೇಳ್ತೇನೆ. ಏವಂ ಬೃಹತಿರಾಮೇತು, ಅಲ್ಲಿ ತನಕ ದಿಲೀಪ್ ರತ್ನಾಕರ್ ಅವರಿಗೆ ಈಗ ಆ ತರಹದ ಉತ್ಕಟ ಅಗತ್ಯ ಏನು ಇಲ್ಲ. ಅದರಿಂದಾಗಿ ಸ್ವಲ್ಪ ನಿಧಾನ ಹೇಳುವ. ಏವಂ ಬೃಹತಿರಾಮೇತು ಲಕ್ಷ್ಮಣ ಪರವೀರ ಪ್ರತ್ಯುವಾಚ ಮಹಾತ್ಮಾನಂ ಜ್ವಲಂತಮಿವ ತೇಜತಾ. ಈ ರೀತಿಯಾಗಿ ಲಕ್ಷ್ಮಣ ಕೇಳ್ತಾ ಇದ್ದ. ಇದೊಂದು ಅದ್ಭುತ ಆಯಿತು ಅಂತಂದ. ನಿರ್ವೃತ್ತಂ ರಾಜಶಾರ್ದೂಲ ವಸಿಷ್ಠಸ್ಯ ಮುನೇಶ್ಚ ನಿಮಿಸ್ತು ಕ್ಷತ್ರಿಯಶೂರೋ ವಿಶೇಷೇಣ ಚ ದೀಕ್ಷಿತಃ ನಕ್ಷಮಂ ಕೃತವಾನ್ ರಾಜ ವಸಿಷ್ಠಸ್ಯ ಮಹಾತ್ಮನಃ. ಆಗ ಲಕ್ಷ್ಮಣನಿಗೊಂದು ಸಂದೇಹ ಬಂತು. ಅಲ್ಲ, ನಿಮಿ ಕ್ಷತ್ರಿಯರಿಗೆ ತಡವಾಗಿ ಸಿಟ್ಟು ಬಂದು ದೀರ್ಘಕಾಲ ಸಿಟ್ಟು ಉಳಿಯುತ್ತೆ. ಇದು ಕ್ಷತ್ರಿಯರ ಮೆಂಟಾಲಿಟಿ. ಇನ್ನು ಬ್ರಾಹ್ಮಣರಿಗೆ ಬೇಗ ಸಿಟ್ಟು ಬಂದು ಬೇಗ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ನಿಮಿ ಕ್ಷಮೆ ಮಾಡಬೇಕಿತ್ತಲ್ವಾ? ಯಾಕೆ ಅಂದ್ರೆ ಕ್ಷತ್ರಿಯರ ಸಿಟ್ಟು ದೀರ್ಘಕಾಲ ಇರುತ್ತೆ. ಆದ್ದರಿಂದ
ಅವರು ತಮ್ಮ ಮನಸ್ಸಿನ ಮೇಲೆ ಹತೋಟಿ ತರಿಸಿಕೊಂಡು ಆ ಕ್ಷಣಕ್ಕೆ ಹಿಂದೆ ಸರಿಬೇಕು. ಬ್ರಾಹ್ಮಣರು ಬಿಡ್ರಿ, ಕ್ಷತ್ರಿಯರು ಕ್ಷಮಿಸ್ಬೇಕಿತ್ತಲ್ವಾ ಅಂತಾನೆ ಲಕ್ಷ್ಮಣ. ಅದಕ್ಕೆ ರಾಮ ಹೇಳ್ತಾನೆ, ರಾಮೋ ರಮಯತಾಂ ತ್ರೇಷ್ಠ ಭ್ರಾತರಂ ದೀಪ್ತತೆ ಜತಂ ನ ಸರ್ವತ್ರ ಕ್ಷಮಾ ವೀರ ಪುರುಷೇಷು ಪ್ರದೃಶ್ಯತೆ. ಓ ದೊರೆ, ಓ ಲಕ್ಷ್ಮಣ, ಹೌದಪ್ಪ, ಕ್ಷಮೆ ಇರಬೇಕು ಅಂತ ನಾವು ಬಾಯಲ್ಲಿ ಹೇಳ್ತೇವೆ, ಆದರೆ ಆ ಕ್ಷಮ ಎಲ್ಲ ಸಂದರ್ಭದಲ್ಲಿ ಇರಬೇಕಲ್ಲಪ್ಪ. ಸೌಮಿತ್ರೇ ದುಸ್ಸಹೋ ರೋಷೋ ಯಥಾ ಕ್ಷಾಂತೋ ಯಯಾತಿನ. ತನ್ನ ತಪ್ಪೇ ಇಲ್ಲದಿದ್ದರೂ ಸಹನೆಯಿಂದ ಇದ್ದ ಒಬ್ಬ ರಾಜ ಇದ್ದಾನೆ, ಅವನ ಹೆಸರು ಯಯಾತಿ. ಅವನು ಉತ್ಕಟವಾಗಿ ಉಕ್ಕುಕ್ಕಿ ಬರುವ ಸಿಟ್ಟನ್ನು ತಡೆದುಕೊಂಡ. ಅವನು ತಪ್ಪೇ ಇರಲಿಲ್ಲ. ಸತ್ವಾನುಗಂ ಪುರಸ್ಕೃತ್ಯ ತನ್ನಿಬೋಧ ಸಮಾಹಿತ. ಅವನು ಶಾಪ ಕೊಡದೇ ಇರೋದಕ್ಕೊಂದೇ ಕಾರಣ, ಬ್ರಾಹ್ಮಣರು ಶುಕ್ರಾಚಾರ್ಯರು ಅವ್ರಿಗೆ ಶಾಪ ಕೊಡಬಾರದು, ಅವರಿಂದಲೇ ಪ್ರತಿಶಾಪವನ್ನು ಸ್ವೀಕಾರ ಮಾಡಬೇಕು ಅಂತ. ಸೌಮಿತ್ರೇ ನಹುಚಶ್ಚ ಸುತೋ ರಾಜ. ನಹುಚನ ಮಗ ಯಯಾತಿ ಪೌರವರ್ಧನ, ಪ್ರಜೆಗಳನ್ನು ಚೆನ್ನಾಗಿ ಬೆಳೆಸಿದವ. ಅವನಿಗೆ ಇಬ್ಬರು ಹೆಂಡತಿಯರು, ಒಬ್ಬಳು ಶರ್ಮಿಷ್ಠ ಅಂತ. ಏಕಾತು ತಶ್ಚ ರಾಜರಚೇ ನಹುಚಶ್ಚ ಪುರಸ್ಕೃತ ಶರ್ಮಿಷ್ಠಾ ನಾಮ ದೈತೇಯಿ ದುಹಿತಾ ವೃಷಪರ್ವಣ. ಒಬ್ಬಳು ವೃಷಪರ್ವ ಅಂತನ್ನುವ ದೈತ್ಯನ ಮಗಳು ಶರ್ಮಿಷ್ಠ, ಅವಳನ್ನ ಇವನು ಪ್ರೀತಿಸ್ತಾ ಇದ್ದ. ಇನ್ನೊಬ್ಬಳು ಅನ್ಯಾತು ಉಶನಸ ಪುತ್ರಿ ಜಯಾತೇ ಪುರುಚರಚಭಾ. ಶುಕ್ರಾಚಾರ್ಯರ ಮಗಳು ದೇವಯಾನಿ ಅಂತ. ನತು ಸಾ ದಯಿತಾ ರಾಜ್ಞೋ ದೇವಯಾನಿ ತು ಮಧ್ಯಮ. ಅವಳು ದಯಿತಾ ಅಲ್ಲ, ದೇವಯಾನಿ ಅನ್ಕಂಡ್ರೆ ಅಷ್ಟಕ್ಕಷ್ಟೇ. ಶರ್ಮಿಷ್ಠಗಾಗಿ ದೇವಯಾನಿಯನ್ನು ಮದುವೆ ಆಗಿದ್ದು ಯಾರು? ಯಯಾತಿ. ಅದನ್ನ ಅಲ್ಲಿ ಒಂದು ತಾಡವಾಲೆಯಲ್ಲಿ ಶರ್ಮಿಷ್ಠಾಯಾಂ ಮನಃ ಕೃತ್ವ ದೇವಯಾನೀಮ ಭಾಷತ ಅಂತ ಉಂಟು ಮಹಾಭಾರತದಲ್ಲಿ. ಅದರಿಂದ ಅದರ ಮೇಲೇನೆ ವಿ ಎಸ್ ಖಾಂಡೇಕರ್ ಅಂತನ್ನುವರು ಒಂದು ಕಾದಂಬರಿ ಬರೆದಿದ್ದಾರೆ, ಮರಾಠಿ ಕಾದಂಬರಿ. ಅದು ಜ್ಞಾನಪೀಠ ಅವಾರ್ಡ್ ಬಂತು. ಕನ್ನಡದಲ್ಲಿ ವಿ ಎಸ್ ಖಾಂಡೇಕರ್, ವಿಷ್ಣು ಸಖಾರಾಮ ಖಾಂಡೇಕರ್. ಕನ್ನಡದಲ್ಲಿ ಯಾವುದೇ ಕಾದಂಬರಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದೆಲ್ಲ ಅದು ಯಾವುದು ಯೋಗ್ಯವಲ್ಲ, ಎಲ್ಲ ಅವಿವೇಕದಿಂದ ಕೂಡಿರೋದೆ. ಕವನಕ್ಕೆ ಏನು ಬಂದಿದೆ ಅದು ಪರವಾಗಿಲ್ಲ, ಮಹಾಕಾವ್ಯಕ್ಕೇನು ಬಂದಿದೆ ಅದನ್ನು ಏನು ಲೆಕ್ಕಿಸುವ ಅಗತ್ಯ ಇಲ್ಲ. ಅದರಿಂದಾಗಿ ಏನು 8 ಅಂತ ಬಂದಿದೆ ಏನು ಚೆನ್ನಾಗಿರೋದಿಲ್ಲ. ಬೇಂದ್ರೆ ಅವರ ಕಾವ್ಯ ಒಂದು ಏನು ಅಂತಹ ಅಪಚಾರ ಇತ್ಯಾದಿಗಳನ್ನು ಮಾಡದೇ ಇರುವಂಥದ್ದು. ಉಳಿದದ್ದೆಲ್ಲ ಏನೇನೋ ಭ್ರಮೆಯಲ್ಲಿ ಬರದವುಗಳೇ. ಇನ್ನೊಂದು ಮಾಸ್ತಿ ಅವರದ್ದು ಕಾದಂಬರಿ ಚೆನ್ನಾಗಿದೆ, ಅದರ ಕೆಲವೊಂದು ನಿಲುವು ರಾಮಾಯಣದ ಬಗ್ಗೆ ಅದು ಚೆನ್ನಾಗಿಲ್ಲ. ಅದರಿಂದ ಉಳಿದದ್ದೆಲ್ಲ ನಾವು ಪಕ್ಕದಲ್ಲಿ ಇಡಬೇಕು. ಇನ್ನು ಒಂದು ಯಯಾತಿಯ ಬಗ್ಗೆ ಬರೋದದ್ದು ಕಾದಂಬರಿ ವಿ ಎಸ್ ಖಾಂಡೇಕರ್ ಜ್ಞಾನಪೀಠ, ಅದು ಯೋಗ್ಯವಾದದ್ದು. ಬಹಳ ಇನ್ಸೈಟ್ಗಳಿದೆ, ಬಹಳ ಇನ್ಸೈಟು ಅಲ್ಲಿ ಇದೆ. ಅದರಿಂದ ಏನಂತ ಹೇಳಿದ್ರೆ ಇಲ್ಲಿಯೂ ನೋಡಿ ಅದೇ ಇದೆ. ನತುಸಾ ದಯಿತಾರಾಜ್ಞೋ ದೇವಯಾನೀತು ಮಧ್ಯಮ. ದೇವಯಾನಿ ಕಂಡ್ರೆ ಅಷ್ಟೊಂದು ಇಷ್ಟ ಇರಲಿಲ್ಲ. ತಯೋ ಪುತ್ರೌ ತು ಸಂಭೂತೌ ರೂಪವಂತೌ ತಮಾಹಿತೌ. ಅದರಲ್ಲಿ ಶರ್ಮಿಷ್ಠೆಗೆ ಒಬ್ಬ ಮಗ ಪೂರು ಅಂತ, ದೇವಯಾನಿಯ ಮಗ ಯದು. ಪೂರು ಬಹಳ ಪ್ರೀತಿ, ಯಾಕೆ ಅಂದರೆ ಗುಣೈಹಿ ಮಾತೃಕೃತೇನ ಚ, ಪ್ರಿಯಳಾದ ತಾಯಿಯ ಮಗ, ಅಂದರೆ ಅವರ ತಾಯಿ ಪ್ರಿಯಳು, ಅದರಿಂದಾಗಿ ಮಗ ಪ್ರಿಯ. ತಥೋ ದುಃಖ ಸಮಾವಿಷ್ಟೋ ಯದುರ್ಮಾತರಮಬ್ರವೀತ್. ಆಗ ಯದು ತಾಯಿಗೆ ಹೇಳ್ದ, ನೋಡು ನೀನು ಭಾರ್ಗವ ವಂಶದ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದವಳು,
ಈ ದುಃಖವನ್ನು ಸಹಿಸಬೇಕಾ? ಈ ಅವಮಾನವನ್ನು ಸಹಿಸಬೇಕಾ? ನಾವಿಬ್ಬರು ಬೆಂಕಿಗೆ ಹಾರ್ಕೊಂಡ್ಬಿಡೋಣ. ರಾಜಾತು ರಮತಾಂ ತಾರ್ಧಂ ದೈತ್ಯಪುತ್ರ್ಯ ಬಹುಕ್ಷಪಾಹ. ಅವನು ಮತ್ತೆ ಶರ್ಮಿಷ್ಠೆಯ ಜೊತೆಗೆ ಸುಖವಾಗಿರಲಿ ಇನ್ನಂತೆ ಯದು. ಯದಿ ವಾತಹನೀಯಂತೆ ಮಾಮನುಜ್ಞಾತುಮರ್ಹಸಿ ಕ್ಷಮತ್ವಂ ನ ಕ್ಷಮಿಷ್ಯೇಹಂ ಮರಿಷ್ಯಾಮಿ ನತಂ ಚಯಃ. ಇಲ್ಲ, ನೀನು ಸಹಿಸ್ತೀಯಾದರೆ ಸಹಿಸು ಅಮ್ಮ, ಅನುಮತಿ ಕೊಡು, ಬೆಂಕಿಗೆ ಹಾರ್ಕೊಂಡ್ಬಿಡ್ತೀನಿ ಇಂದ. ನೀನು ಸಹಿಸಿಕೊಂಡಿರು, ನಿನ್ನ ಗಂಡ ಅವನ ಅವ್ಯವಸ್ಥೆಗಳನ್ನು ನೀನು ಸಹಿಸಿಕೋ. ನಾನು ಒಬ್ಬ ಮಗನಾಗಿ ಸಹಿಸೋದಿಲ್ಲ. ಪುತ್ರಸ್ಯ ಭಾಷಿತಂ ಶ್ರುತ್ವಾ, ಮಗನ ಈ ಮಾತನ್ನ ಕೇಳಿ ದೇವಯಾನೀತು ಸಂಕ್ರುದ್ಧ, ದೇವಯಾನಿ ಮುನಿದು ತಂದೆಯನ್ನು ನೆನಪಿಸ್ಕೊಂಡು ಇಂಗಿತಂ ತದಭಿಜ್ಞಾಯ ದುಹಿತುರ್ಭಾರ್ಗವಸ್ತದ. ಕೂಡಲೇ ಶುಕ್ರಾಚಾರ್ಯರಿಗೆ ಗೊತ್ತಾಯಿತು. ಬಂದ್ರು. ದೃಷ್ಟ್ವಾಚ ಅಪ್ರಕೃತಿಸ್ಥಾಂ ತಾಂ ಅಪ್ರಹೃಷ್ಟಾಮ ಚೇತನಾಂ. ಆರೋಗ್ಯ ಇಲ್ಲ, ಬಿಳಿಚಿಕೊಂಡಿದ್ದಾಳೆ, ಒಂದು ಚೂರೂ ಸಂತೋಷ ಇಲ್ಲ. ಏನು ಅಂತ ಕೇಳಿದ. ಆಗ ಅವಳು ಎಲ್ಲವನ್ನ ಹೇಳಿದಳು. ಅಹಮಗ್ನಿಂ ವಿಷಂ ತೀಕ್ಷ್ಣಂ ಅಪೋವಾ ಮುನಿಸತ್ತಮ. ನಾನು ಅಗ್ನಿಯನ್ನು ಹೊಕ್ಕುತ್ತೇನೆ, ನಂಜನ್ನು ಉಣ್ಣುತ್ತೇನೆ, ಅಥವಾ ನೀರಿಗೆ ಹಾರ್ಕೊಂಡ್ಬಿಡ್ತೇನೆ, ಬದುಕಲಿಕ್ಕಾಗಲ್ಲ. ನತು ಶಕ್ಷ್ಯಾಮಿ ಜೀವಿತುಂ ಅಂತ. ನಮಾಂ ಸ್ವಂ ಅವಿಜಾನೀಚೆ ದುಃಖಿತಾಂ ಅವಮಾನಿತಾಂ ವೃಕ್ಷಸ್ಯಾವಜ್ಞಯ ಬ್ರಹ್ಮನ್ ಛಿದ್ಯಂತೆ ವೃಕ್ಷ ಜೀವಿನಃ. ಇದು ನನಗೆ ಪ್ರಾಬ್ಲಮ್ ಏನು ಅಂದರೆ, ವೃಕ್ಷದ ಒಳಗಡೆ ಇರುವ ಹಕ್ಕಿಯನ್ನ ಹಿಡಿಬೇಕು ಅಂದರೆ ವೃಕ್ಷದ ಮೇಲೆ ತಲೆ ಮೇಲೆ ಕಾಲಿಟ್ಟಿದ್ದಾನೆ ಅಂತ ಅರ್ಥ ಅಲ್ವಾ? ಅದರಿಂದಾಗಿ ಒಂದು ಚೂರು ಸರಿ ಇಲ್ಲ ಇದು. ನಾನು ಏನ್ ಮಾಡ್ತೇನೆ, ಹಾರ್ತೇನೆ, ನಾನು ಬೆಂಕಿಗೆ ಹಾರ್ಕೊಳ್ತೇನೆ, ಆದರೆ ನಿನಗೂ ಅವಮಾನ ಆಗ್ತಾ ಇದೆ ಅನ್ನೋದನ್ನು ತಿಳಿಸ್ಲಿಕ್ಕೆ ನಾನು ಕರೆದಿದ್ದು. ಸರಿ, ವಯಸಾ ಜರಯಾ ಜೀರ್ಣ ಶೈಥಿಲ್ಯಮುಪಯಾಸ್ಯಸಿ. ಸಿಟ್ಟು ಮಾಡಿಕೊಂಡು ಶಾಪ ಕೊಟ್ಟ. ಮುದಿತನ ಬಂದ್ಬಿಡ್ಲಿ ನಿನಗೆ ಅಂತ. ಪುನರ್ಜಗಾಮ ಬ್ರಹ್ಮರಚಿರ್ಭವನಂ ತ್ವಮ್ಮಹಾಯತ. ಶಾಪ ಕೊಟ್ಟ, ಹೋದ. ಆಗ ಈ ರೀತಿ ತನ್ನ ಮಗಳಿಗೆ ತೊಂದರೆ. ಅದು ಶರ್ಮಿಷ್ಠೆಯನ್ನ ಸೇರಬಾರದು ಅಂದರೆ ಯೌವನ ಇರಬಾರದು. ಈ ಯೌವನದಿಂದ ಶರ್ಮಿಷ್ಠೆಯಲ್ಲಿ ಸುಖ ಪಡ್ತಾ ಇದ್ದಾನೆ, ಅದಕ್ಕೆ ಮುಪ್ಪಾಗಲಿ ಅಂತ. ಅದು ತನ್ನ ಮಗಳಿಗೂ ಮುಪ್ಪಾಯಿತು. ಅದನ್ನು ಯೋಚನೆ ಮಾಡಲಿಲ್ಲ ಈ ಬ್ರಾಹ್ಮಣ. ಶಾಪ ಕೊಟ್ಟ, ಹೋದ ಅನ್ನುವಲ್ಲಿಗೆ 58ನೆಯ ಸರ್ಗ. ಶ್ರುತ್ವಾ ತೂಚನತಂ ಕ್ರುದ್ಧಂ. ಓಡಿದ ಯದುವಿನ ಹತ್ತಿರ. ಯದೋ ತ್ವಮತಿ ಧರ್ಮಜ್ಞೋ ಮದರ್ಥಂ ಪರಿಗೃತ್ಯ ತಾಮ್. ಅವರಿಂದ ವರವನ್ನು ಪಡೆದ. ಯದುವಿಗೆ ಹೇಳಿದ, ತಗೋ ಅಂತ. ಆಗ ಯದು ಹೇಳಿದ, ಪುತ್ರಸ್ತೆ ದಯಿತ ಪೂರುಹು ಪ್ರತಿಗೃಹಾತು ವೈಜರಾಂ. ನಿನಗೆ ಅತ್ಯಂತ ಪ್ರಿಯನಾದ ಪುತ್ರ ಪೂರು ಅಲ್ವಾ, ಅವನ ಹತ್ರನೇ ತಗೋಬೋದಲ್ಲ ಅಂದ ಯದು. ಬಹಿಷ್ಕೃತೋ ಅಮರ್ಥೇಶು ಸನ್ನಿಕರಿತಾಚ್ಚ ಪಾರ್ಥಿವ. ಮತ್ತೆ ನನ್ನನ್ನು ಎಲ್ಲದರಲ್ಲಿ ದೂರ ಇಟ್ಟಿದ್ದಿ, ಅವನ ಹತ್ರನೇ ಹೋಗು, ನಾನೇಗ್ ಬೇಕೀಗ ಅಂದ ಯದು. ಸೀದಾ ಪೂರ್ವಿನ ಹತ್ತಿರ ಹೋದ. ನನಗಾಗಿ ಈ ಮುಪ್ಪನ್ನು ಸ್ವೀಕರಿಸು ಅಂದ. ಆಗ ಪೂರು ನಮಸ್ಕಾರ ಮಾಡಿ, ಧನ್ಯೋಸ್ಮಿ ಅನುಗೃಹೀತೋಸ್ಮಿ ಶಾಸನೆ ಸ್ಮಿತವಸ್ಥಿತ. ಆಯ್ತು, ನೀನು ಹೇಳಿದಂತೆ ಆಗಲಿ ಅಂತ ಆ ಮುದಿತನವನ್ನು ಪಡೆದ. ತಂದೆ ತರುಣನಾದ, ಮಗ ಮುದಿಯನಾದ. ಅತ ದೀರ್ಘಸ್ಯ ಕಾಲಸ್ಯ. ಬಹಳ ಕಾಲ ಕಳೆಯಿತು. ಆನಯಸ್ವ ಜರಾಂ ಪುತ್ರ ಜ್ಞಾತಂ ನಿರ್ಯಾತಯಸ್ವ ಮೇ. ಮಗು, ನನ್ನ ಮುಪ್ಪನ್ನ ಕೊಡು, ನಿನ್ನ ಯೌವನವನ್ನು ತಗೋ ಅಂದ. ಇದೆಲ್ಲ ಏನು ಸಾಧ್ಯವಾ? ಅಂದ್ರೆ ಈ ಭಾವನೆ ಇದ್ರೆ ಎಷ್ಟು ಅದ್ಭುತ. ನ್ಯಾಸಭೂತ ಮಯಾ ಪುತ್ರ ತ್ವಯಿ ಸಂಕ್ರಾಮಿತ ಜರಾ. ನೀನು ಏನು ವ್ಯಥೆಯನ್ನು ಪಡಬೇಡ, ನಾನು ನಿನಗೆ ಅಭಿಷೇಕ ಮಾಡುತ್ತೇನೆ ಅಂತ ದೇವಯಾನಿಯ ಮಗ ಯದು ಬಂದ. ಆಗ ಅವನ ಎದುರುಗಡೆಯೇ ಪೂರ್ವವನ್ನು ರಾಜನನ್ನಾಗಿ ಮಾಡಿ ಯದುವಿಗೆ ಹೇಳಿದ,
ರಾಕ್ಷಸಸ್ತ್ವಂ ಮಯಾ ಜಾತಃ ಕ್ಷತ್ರ ರೂಪೋ ದುರಾತದಃ. ನೀನು ಮನುಷ್ಯ ಏನಯ್ಯ, ರಾಕ್ಷಸ. ಪ್ರಜಾರ್ಥೇ ವಿಫಲೋ ಭವ, ನೀನು ರಾಜ್ಯ ಆಳದಿರು. ನತು ಸೋಮಕುಲೋತ್ಪನ್ನೇ ವಂಶೇ ಸ್ಥಾಸ್ಯತಿ ದುರ್ಮತೇ, ನೀನು ರಾಕ್ಷಸರನ್ನು ಹುಟ್ಟಿಸುತ್ತೀ, ದುರ್ವಿನೀತನಾಗುತ್ತೀ. ತಮೇವ ಮುಕ್ತ್ವಾ ರಾಜರಚಿ ಪೂರ್ವಂ ರಾಜ್ಯ ವಿವರ್ಧನಂ ಅಭಿಷೇಕೇಣ ತಂ ಪೂಜ್ಯ ಆಶ್ರಮಂ ಪ್ರವಿವೇಚ. ಹೀಗೆ ಹೇಳಿ ಹೊರಟು ಬಿಟ್ಟ. ಆ ಯಯಾತಿಯ ವಂಶದಲ್ಲಿ ಯದು ಏನು ಬಂದಿದ್ದಾನೆ, ಆ ಯದುವಿನ ಮಕ್ಕಳೆಲ್ಲ ಬಹಳ ಜನ ರಾಕ್ಷಸರೇ ಪರಶುರಾಮನ ಕೈನಲ್ಲಿ ಸತ್ತಿದ್ದು. ಆದರೆ ಯದು ಪರಮ ಧಾರ್ಮಿಕ ಭಗವದ್ಭಕ್ತ ಆದ್ದರಿಂದ ಮುಂದೆ ಅವನ ವಂಶದಲ್ಲಿ ದೇವರು ಬಂದ. ಯಯಾತಿ ಶಾಪ ಕೊಟ್ಟಿದ್ದು ಹೌದು, ಆದರೆ ಆ ಶಾಪ ಫಲಿಸಲಿಲ್ಲ. ಯಾಕೆಂದ್ರೆ ಇವನು ವಿಷ್ಣು ಭಕ್ತ. ಬಂದ್ರು, ಮಧ್ಯದಲ್ಲಿ ಒಂದಿಷ್ಟು ಜನ ಬಂದು ಹೋದ್ರು, ಹಯ್ಯರು ತಾಲಜಂಗರು ಅವರೆಲ್ಲ. ಪೂರುಶ್ಚಕಾರ ತದ್ರಾಜ್ಯಂ ಧರ್ಮೇಣ ಮಹತಾವೃತಃ ಪ್ರತಿಷ್ಠಾನೇ ಪುರವರೇ ಕಾಚಿರಾಜ್ಯೇ ಮಹಾಯಚಾ. ಯದು ಏನು ಮಾಡಿದ, ಯದುವಿಗೆ ಬೇಕಾಷ್ಟು ಜನ ಕೆಟ್ಟ ಮಕ್ಕಳು ಹುಟ್ಟಿದ್ರು, ಅವರನ್ನ ಪರಶುರಾಮ ಕೊಂದ ಅನ್ನುವಲ್ಲಿಗೆ ಈ ರೀತಿ ಆಗ್ತಾ ಇರುವಾಗ ರಾತ್ರಿ ಇಡೀ ಮುಗಿದು ಮುಂಜಾನೆ ಶುರು ಆಗ್ತಾ ಇತ್ತು. ಅದಕ್ಕೆ ಅವನ ಕಥೆ ಕೇಳ್ತಾ ಕೂತಿತ್ತು. ಇತಿ ಕಥಯತಿ ರಾಮೇ ಚಂದ್ರತುಲ್ಯಾನನೇನ ಪ್ರವಿರತರತಾರಂ ವ್ಯೋಮಜಜ್ಞೆ ತದಾನೀಂ ಅರುಣ ಕಿರಣ ರಕ್ತಾದಿಗ್ಬಭೌ ಚೈವರಕ್ ಪೂರ್ವ ಕುಸುಮರತ ವಿಮುಕ್ತಂ ವಸ್ತ್ರಮಾಗುಂಠಿತೇವಾ. ಸೂರ್ಯೋದಯ ಆಗ್ಲಿಕ್ಕೆ ಶುರು ಆಯಿತು. ಆಗ ಈ ಕತ್ತಲು ನಿಧಾನವಾಗಿ ತೆಳ್ಳಗಾಗ್ತಾ ಬಂದು ಪರದೆಯಂತೆ ಆಯಿತು. ಯಯಾತಿ ತಪಸ್ಸಿಗೆ ಹೋದ. ಈ ರೀತಿ ಅದ್ಭುತವಾದ ವಿಚಿತ್ರವಾದ ತಂದೆ ಮಕ್ಕಳ ಕಥೆ. ಅಂದ್ರೆ ರಾಮ ಯಯಾತಿಯದ್ದು ತಪ್ಪಿಲ್ಲ ಅಂತ. ಮಗನಿಗೆ ಆಜ್ಞೆ ಮಾಡುತ್ತಿರೋ ಸಹಜ, ಅದರಲ್ಲೇನಿದೆ ತಪ್ಪು? ಸಹಜ ಅಲ್ವಾ? ತಂದೆ ಇದ್ದಾನೆ, ಮಗನಿಗೆ ಇದು ಆಜ್ಞೆ ಮಾಡ್ತಾನೆ, ಮಗ ಅವನಿಂದ ದೇಹ ಪಡೆದಿದ್ದಾನೆ, ಅದರಿಂದ ತಯಾರಾಗಿರ್ಬೇಕು. ತಂದೆಯ ಯೌವನವನ್ನು ನಾವು ಬಸಿಯುವುದಿಲ್ಲವೇ? ಹಾಗೆ ನಮ್ಮ ಯೌವನ ಬಸಿಯುವ ಅವಕಾಶ ಪ್ರಕೃತಿ ಕೊಟ್ಟಾಗ ಮಾಡಬೇಕಿತ್ತು ಅನ್ನೋದು ರಾಮನ ಅಭಿಪ್ರಾಯ ಅಂತ ಕಾಣುತ್ತಿಲ್ಲ. ಮಧ್ವಾಚಾರ್ಯ ಏನು ಹೇಳಲ್ಲ, ಇದ್ರ ಬಗ್ಗೆ ಏನು ಹೇಳಲ್ಲ. ಈ ರೀತಿ ಲಕ್ಷ್ಮಣ ಮಾತನ್ನ ಕೇಳ್ತಾ ಇರುವಾಗ ಇರುಳು ಕಳೆದು ಬೆಳಗಾಯಿತು. ಇದಾದ ಮೇಲೆ ಒಂದು ಕಥೆ ಬರುತ್ತೆ. ಗೂಬೆ ಮತ್ತು ಹದ್ದು ಅವೆರಡು ರಾಮನ ಆಸ್ಥಾನಕ್ಕೆ ಬಂದು ನ್ಯಾಯ ಕೇಳಿದವು ಅಂತ ಒಂದು ಬರುತ್ತೆ. ಆದರೆ ಅದು ಯಾವ ವ್ಯಾಖ್ಯಾನಕಾರರು, ನಾರಾಯಣ ಪಂಡಿತರು, ಕ್ಷೇಮೇಂದ್ರ ಎಲ್ಲರೂ ಸೇರಿದಂತೆ ಆ ಕಥೆ ಪ್ರಕ್ಷಿಪ್ತ ಅನ್ನೋದನ್ನು ನಿರೂಪಣೆ ಮಾಡಿದ್ದಾರೆ. ಅದು ಎಲ್ಲಿಂದ ಸೇರಿಕೊಂಡಿತು ಅನ್ನೋದೇ ಗೊತ್ತಿಲ್ಲ. ಆದರೆ ನಾಯಿ ಕಥೆ ಒಂದಿದೆ, ಎಲ್ಲರಿಗೂ ಗೊತ್ತಿರುವಂಥದ್ದು. ಆ ನಾಯಿ ಕಥೆ ಅದು ಪ್ರಸಿದ್ಧ ಮತ್ತು ಅದು ಪ್ರಕ್ಷಿಪ್ತ ಅಲ್ಲ ಅಂತ ನಿರೂಪಣೆ ಮಾಡಿದ್ದಾರೆ. ಆ ನಾಯಿಯ ಕಥೆಯನ್ನ ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.